ಸರ್ ನಂದಿ ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಸರ್ ತಲೆ ಮೇಲೆ ಕೈ ಹೊತ್ಕೊಂಡು ಕತ್ಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಏನ್ ಸರ್ ನಾವ್ ಹೇಳೋಣ ನಮ್ ಜೀವನನ. ಯಾಕೆ ಸರ್ ಏನಾಯ್ತು? ಮನೆಗೆ ಹೋದ್ರೆ ಮನೇಲಿ ಕರೆಂಟ್ ಇಲ್ಲ, ಆಫೀಸ್ ಬಂದ್ರೆ ಆಫೀಸಲ್ಲಿ ಕರೆಂಟ್ ಇಲ್ಲ, ನಮ್ ಜೀವನನೇ ಕತ್ಲೆಯಲ್ಲಿ ಕೊಳಿವಂಗ ಆಗ್ಬಿಟ್ಟಿದೆ ಸರ್. ಸರ್ UPS ಇಟ್ಕೊಂಡ್ಬಿಟ್ಟಿದ್ದೀರಾ? UPS ಅರ್ಧ ಗಂಟೆ ಬರಲ್ಲ ಸರ್. ಅದು ಈಗ ಹಾಕ್ಸಿ 2-3 ವರ್ಷ ಆಯ್ತು. ಇವಾಗೇನೇ ಒಂದ್ ಅರ್ಧ ಗಂಟೆನೂ ಬರ್ತಾ ಇಲ್ಲ ಸರ್. ಇದು ಅರ್ಧ ಗಂಟೆನೂ ಬರೋದಿಲ್ವಾ? ಬರಲ್ಲ ಸರ್. ಸರ್ ಇದ್ರ ಜೊತೆಗೆ ಈ ಬ್ಯಾಟ್ರಿ ಹಾಕ್ಸಿ ಎಲೆಕ್ಟ್ರಿಷಿಯನ್ ಬಿಲ್ಲು ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾ ಇದೆ ಸರ್. ಹಾಗಾಗಿ ತುಂಬಾ ಬೇಜಾರಾಗ್ಬಿಟ್ಟಿದೆ ಸರ್. ಆ ಕಡೆ ಕರೆಂಟು ಇಲ್ಲ, ಈ ಕಡೆ ಬಿಲ್ಲು ಕಟ್ಟೋದು ಇಲ್ಲ. ಈ ಸೆಕೆಲಂತೂ ಬೇಡಪ್ಪ ನಮ್ ಜೀವನ. ಅಬ್ಬಾ ಪವರ್ ಬಂತಲ್ಲಪ್ಪ. ಸರ್ ಬಂದಿದ್ದು ಪವರ್ ಅಲ್ಲ, ಬಂದಿದ್ದು ಬಾಸುಕಿ ಲಿಥಿಯಂ UPS. ಹೌದಾ ಸರ್? ಬನ್ನಿ ಸರ್ ನನ್ನ ಜೊತೆ ತೋರಿಸ್ತೀನಿ, ಬನ್ನಿ ಬನ್ನಿ. ಹೌದು ವೀಕ್ಷಕರೇ, ನಮ್ಮ ನಂದಿ ಸರ್ ಜೀವನದಲ್ಲಿ ಬಂದಿರೋದು ಬರೀ ಬೆಳಕಷ್ಟೇ ಅಲ್ಲ, ನಮ್ಮ ಬಾಸುಕಿ ಲಿಥಿಯಂ UPS ಕೂಡ. ಬೇರೆಯವರೆಲ್ಲ ಅಂದ್ರೆ ನೀವು ಡಿಸ್ಟ್ರಿಬ್ಯೂಷನ್ ಚಿಪ್ ತಗೊಂಡಾಗ ಪೂರ್ತಿ ಕಸ್ಟಮರ್ ಜವಾಬ್ದಾರಿ ಎಲ್ಲ ನಿಮ್ದೇ ಬಂದ್ಬಿಡ್ತದೆ. ಹೌದು ಕರೆಕ್ಟ್. ಇವ್ರದ್ದು ಹಂಗಲ್ಲ. ನಾವೇನಿದ್ರು ಓನ್ಲಿ ಇದು ಮಾಡ್ಬಿಟ್ಟು ಬರೋದಷ್ಟೇ, ಇನ್ಸ್ಟಾಲ್ ಮಾಡ್ಬಿಟ್ಟು ಬರೋದಷ್ಟೇ. ಬರೀ ಏನೇ ಅಂದ್ರೂ ಆ ಕಂಪನಿನೇ ನೋಡ್ಕೊಳ್ಳುತ್ತೆ. ಸಪೋರ್ಟ್ ಎಲ್ಲ ಅವರೇ ನೋಡ್ಕೊಳ್ತಾರೆ. ನಮಗೆ ಪೂರ್ತಿ ಏನೇ ಪ್ರಾಬ್ಲಮ್ ಆದ್ರೆ ಅವ್ರ ಕಡೆಯಿಂದನೇ ಟೆಕ್ನಿಷಿಯನ್ ಕಳಿಸಿ ಇದು ಮಾಡ್ಕೊಡ್ತಾರೆ. ಗ್ಯಾರಂಟಿ ವಾರಂಟಿ ಎಲ್ಲ ಅವ್ರದೇನೆ. ನಾವು ಓನ್ಲಿ ಡಿಸ್ಟ್ರಿಬ್ಯೂಟರ್ ಡೀಲರ್ ಆದವ್ರಿಗೆ ಜಾಸ್ತಿ ತೊಂದರೆ ಇಲ್ಲ. ಮಾರೋದು ಸೇಲ್ ಮಾಡೋದು ಅಷ್ಟೇ ನಮ್ ಕೆಲಸ. ನಮ್ಮಲ್ಲಿ 0.5 KV ಇಂದ 10 KV ವರೆಗೂ UPS ಅವೈಲಬಿಲಿಟಿ ಇದೆ ಅಂತ ಆಲ್ರೆಡಿ ನಾವು ಹೇಳಿದ್ವಿ. ಸೊ ಇವಾಗ ನಾನು ತಿಳಿಸ್ಕೊಟ್ಟಿದ್ದು 3 KV ವರೆಗೂ. ಸೊ ನೆಕ್ಸ್ಟ್ ಆನ್ವರ್ಡ್ಸ್ 5 KV, 7.5 KV, 10 KV, 10 KV ಲಿ 1500 AH ಬ್ಯಾಟ್ರಿ ವರೆಗೂ ಅವೈಲಬಿಲಿಟಿ ಇದೆ. ಸೊ ಅದರಲ್ಲಿ ಫ್ರಿಡ್ಜ್, AC ಮತ್ತೆ ಐರನ್ ಬಾಕ್ಸ್, ವಾಷಿಂಗ್ ಮಿಷಿನ್ ಎಲ್ಲಾನು ಕೂಡ ರನ್ ಮಾಡ್ಕೊಬಹುದು. ಎವ್ರಿಥಿಂಗ್ ರನ್ ಆಗುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಅದನ್ನು ಇವ್ರ ಹತ್ರನೇ ಕೇಳಲ್ಲ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಇರುತ್ತೆ ಸರ್? 1 lakh ಇನ್ವೆಸ್ಟ್ಮೆಂಟ್ ಇರುತ್ತೆ ಅಷ್ಟೇ. ಜಸ್ಟ್ 1 lakh ಇದೆ. 1 lakh ಇಂದ 1.5 lakhs ಇರುತ್ತೆ ಅಷ್ಟೇ ಇರುತ್ತೆ. ಸೊ ಆರಾಮಾಗಿ ಅದು ಕೂಡ ನಮ್ಮ ಕಂಪ್ನಿಯಿಂದ ಏನೇ ಸಪೋರ್ಟ್ ಬೇಕು ಅಂದ್ರು, ಏನೇ ಟ್ರೈನಿಂಗ್ ಬೇಕು ಅಂದ್ರೆ ಪ್ರಾಡಕ್ಟ್ ಬಗ್ಗೆ ನಾವೇ ಸಪೋರ್ಟ್ ಮಾಡ್ತೀವಿ. ಸೊ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಡೀಲರ್ ಆಗಿ ಅಪಾಯಿಂಟ್ ಆಗ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲಿಥಿಯಂ UPS ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಕರ್ನಾಟಕದಲ್ಲಿ ಒಂದು ಲಿಥಿಯಂ UPS ಬೇಕು ಅಂತಂದ್ರೆ ಒಂದೇ ನೇಮು, ತುಂಬಾ ಹೆಸರುವಾಸಿ ಅಂತ ಹೇಳ್ಬೋದು. ಅದು ನಮ್ಮ ಬ್ಯಾಟ್ರಿ ಕಿಂಗ್ ನ ಬಾಸುಕಿ ಲಿಥಿಯಂ UPS. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅರ್ಚನಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಮೇಡಮ್ನ. ಮೇಡಮ್ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಹಾ ಸರ್, ತುಂಬಾ ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಮ್ಮ ಬಾಸುಕಿ ಲಿಥಿಯಂ UPS ನಮ್ಗೇನು ಹೊಸದಲ್ಲ, ಮುಂಚೆನೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ನಮ್ಮ ಜೊತೆ ಇದ್ದೀರಾ, ನಮ್ಮ ಕರ್ನಾಟಕದವ್ರ ಜೊತೆ ಇದ್ದೀರಾ ಅಂತ ಹೇಳ್ಬೋದು. ಸೊ ನಾನಿವಾಗ ಕೇಳ್ತಾ ಇರುವಂಥದ್ದು, ಇಂದಿನ ವಿಡಿಯೋದಲ್ಲಿ ಹೊಸದೇನು, ಏನು ಹೊಸದಾಗಿ ಬರ್ತಾ ಇದೆ, ಅಪ್ಡೇಟ್ ಏನು ಕೇಳ್ಬೋದು ನಿಮ್ಮ ಹತ್ರ ನಮ್ಮ ವೀಕ್ಷಕರು? ಆಕ್ಚುಲಿ ನಾವು ಫಸ್ಟ್ ಫ್ಯೂಸ್ ಮಾಡೆಲ್ಸ್ ಇತ್ತು, ಫಸ್ಟ್ ನಾವು ಲಾಂಚ್ ಮಾಡಿದಂತ ಟೈಮಲ್ಲಿ. ಇವಾಗ ವಿತ್ MCB ಮಾಡೆಲ್ಸ್ ಬಂದಿದೆ ಸೈಡ್ ಅಲ್ಲೆಲ್ಲ. ಓಕೆ ವಿತ್ MCB ಮಾಡೆಲ್ಸ್ ಬಂದಿದೆ. ಮತ್ತೆ ಆಕ್ಚುಲಿ ಡಿಜಿಟಲ್ ಡಿಸ್ಪ್ಲೇ ಇದೆ. ಸೊ ಹಾಗೆ ನಮ್ದು 2 KV ಅಂತ ಹೇಳಿದ್ರೆ ಬ್ಯಾಟ್ರಿ ಸಪರೇಟ್, ಇನ್ವರ್ಟರ್ ಸಪರೇಟ್ ಇತ್ತು. ಬಟ್ ಇವಾಗ ಇನ್ ಬಿಲ್ಟ್ ಅಲ್ಲೇ ಕೊಡ್ತಾ ಇದೀವಿ 2 KVನೂ ಕೂಡ. 2 KVನೂ ಒಂದರಲ್ಲೇ ಬಂದ್ಬಿಡುತ್ತೆ. ಹೌದೌದು, ದೊಡ್ಡದಾದ್ರೂ ಕೂಡ. ಓಕೆ ಓಕೆ. ಸೊ ಹಾಗೆ 3 KV ಮತ್ತೆ ಆಕ್ಚುಲಿ 10 KV ವರೆಗೂ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಇವಾಗ ಕೂಡ ಇನ್ನು ಅಪ್ಡೇಟೆಡ್ ಆಗಿ 1500 AH ಬ್ಯಾಟರಿ ವರೆಗೂ ಕೊಡ್ತಾ ಇದೀರಾ. ಓಕೆ, ಜಾಗ ಹೊಸದು ಅನ್ಸ್ತಾ ಇದೆಯಲ್ಲ, ಇದೆಲ್ಲಿ ಬಂದಿದ್ದೀವಿ ನಾವು? ಇದು ಸ್ವಲ್ಪ ಹೇಳಿ ನಮಗೆ. ಓಕೆ ಸರ್, ನಾವು ಆಕ್ಚುಲಿ ಬಂದಿರೋದು ನಮ್ಮ ಬ್ಯಾಂಗ್ಳೂರ್ ಆಥರೈಸ್ಡ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಭಗತ್ ಇಂಟೀರಿಯರ್ಸ್ ಅವರ ಆಫೀಸ್ಗೆ. ಸೊ ಇದು ಬಂದು ನ್ಯೂ ಬ್ಯಾಂಕ್ ಕಾಲೋನಿಯ ಪೈಲೇಔಟ್ ನ ಕೋಣಕುಂಟೆಯಲ್ಲಿ ಲೊಕೇಟ್ ಆಗಿದೆ. ಯಾರು ಇಲ್ಲಿ ಓನರು, ಅವ್ರನ್ನ ಒಂಚೂರು ಪರಿಚಯ ಮಾಡ್ಕೊಟ್ಬಿಡಿ ಅಲ್ಲ ನಮ್ಗೆ. ಹೌದೌದು, ಪರಿಚಯ ಮಾಡ್ಕೊಡೋಣ. ಸೊ ಕರೀರಿ ಅವ್ರನ್ನ. ಬನ್ನಿ ಸರ್. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಸಾರು ನಮ್ಗೆ ಹೊಸಬ್ರಲ್ಲ, ಭಗತ್ ಇಂಟೀರಿಯರ್ ಜೊತೆ ಮುಂಚೆನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಸರ್ ಕೂಡ ನಮ್ಮ ಜೊತೆಲಿ ಇದ್ದವರು ಕೂಡ ಇಂಟೀರಿಯರ್ ವಿಡಿಯೋಸ್ಗಳ ಕೂಡ ಬಂದಿದೆ ಅಂತ ಹೇಳ್ಬೋದು. ಸೊ ಲಿಥಿಯಂ UPS ಸೆಕ್ಷನ್ಗೆ ಯಾಕೆ ಬಂದರು ಸರ್? ನಿಮ್ಮನ್ನ ಕೇಳ್ಬೇಕು ಸರ್, ಯಾಕೆ ಲಿಥಿಯಂ UPS ಸೆಕ್ಷನ್ ಬಂದಿದ್ದೀರಾ? ಅದರಲ್ಲೂ ಎಷ್ಟೊಂದು ಬ್ರ್ಯಾಂಡ್ ಇದೆ, ಬಾಸುಕಿ ಚೂಸ್ ಮಾಡೋದಕ್ಕೆ ಏನು ಕಾರಣ ನೀವು? ಅದೇ, ನಾನು ಯಾವುದೇ ಚೂಸ್ ಮಾಡಬೇಕಾದ್ರೂ, ನಾನು ಇಂಟೀರಿಯರ್ ಬರಬೇಕಾದ್ರೂ ಎಲ್ಲ ಇಂಟೀರಿಯರ್ ಥರ ನಾನು ಮಾಡಿಲ್ಲ. ನಾನು ಮಾರ್ಬಲ್ ಸೀಟ್ ಅಂತ ಹೆಂಗೆ ತಗೊಂಡು, ಅದೇ ಥರ ಲಿಥಿಯಮ್ಮಲ್ಲೂ ಬಸುಕಿನ ಯಾಕೆ ತಗೊಂಡೆ ಅಂತ ಅಂದರೆ ಅದ್ರದ್ದು ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದು ನೋಡಿ ನಾನು ಫಸ್ಟು ನನ್ನ ಈ ಶೋರೂಮ್ಗೆ ಯೂಸ್ ಮಾಡಿ ನನಗೆ ಯಾವಾಗ ಚೆನ್ನಾಗಿದೆ ಅಂದಾಗ ನಾನು 6 ಪೀಸ್ ತಗೊಂಡು ಡೀಲರ್ಶಿಪ್ ತಗೊಂಡೆ. ಆವಾಗ ನನಗೆ ಇದ್ರ ಮೂವಿಂಗು, ಇದು ಕ್ವಾಲಿಟಿ ಎಲ್ಲ ನೋಡಿ ನನಗೆ ತುಂಬ ಚೆನ್ನಾಗಿದೆ ಅನಿಸಿದ್ಮೇಲೆ ಫುಲ್ ಬೆಂಗಳೂರು ಡಿಸ್ಟ್ರಿಬ್ಯೂಷನ್ ಸಿಗ್ತಾ. ಸೊ ನೀವು ಕಸ್ಟಮರ್ ಆಗಿ ಬಂದವರು? ಹೌದು ಸರ್. ಯೂಸ್ ಮಾಡಿದ್ರಿ? ಮಾಡಿ ನನಗೆ ಚೆನ್ನಾಗಿ ಅನಿಸಿದ ಮೇಲೆ ನನಗೆ ಇವಾಗ
ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಫುಲ್ ಕಾನ್ಫಿಡೆನ್ಸ್ ಬಂದ್ಮೇಲೆ ಈ ಫೀಲ್ಡಿಗೆ ಬಂದಿರೋದು. ಓಕೆ, ನಿಮ್ಗೆ ಅನಿಸ್ತಾ ಇದೆಯಾ ಡೆಫಿನೆಟ್ಲಿ ನಾವು ಬಾಸುಕಿ ಜೊತೆ ಹೋದ್ರೆ ಒಂದೊಳ್ಳೆ ಕಸ್ಟಮರ್ ಬೇಸ್ ಬೆಳೆಸಬಹುದು? ಹೇಗೆ ನೀವು ಇಂಟೀರಿಯರ್ ಬೆಳೆಸಿದ್ದೀರಲ್ವ ಇವಾಗ, ಇದು ಕೂಡ ಬ್ರ್ಯಾಂಡ್ ಅಷ್ಟೇ ಬೆಳೆಸಬಹುದು ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಸರ್? ಹೌದು ಸರ್, ಖಂಡಿತ ಇದೆ. ಯಾಕೆ ಅಂತ ಅಂದ್ರೆ ಬೇರೆಯವರೆಲ್ಲ ಅಂದ್ರೆ ನೀವು ಡಿಸ್ಟ್ರಿಬ್ಯೂಷನ್ ಟಿಪ್ ತಗೊಂಡಾಗ ಪೂರ್ತಿ ಕಸ್ಟಮರ್ ಜವಾಬ್ದಾರಿ ಎಲ್ಲ ನಿಮ್ದೇ ಬಂದ್ಬಿಡ್ತದೆ. ಹೌದು, ಕರೆಕ್ಟ್. ಇವ್ರದ್ದು ಹಂಗಲ್ಲ, ನಾವೇನಿದ್ರು ಓನ್ಲಿ ಇದು ಮಾಡ್ಬಿಟ್ಟು ಬರೋದಷ್ಟೇ, ಇನ್ಸ್ಟಾಲ್ ಮಾಡ್ಬಿಟ್ಟು ಬರೋದಷ್ಟೇ. ಬರೀ ಏನೇ ಅಂದ್ರೂ ಆ ಕಂಪನಿನೇ ನೋಡ್ಕೊಳ್ಳುತ್ತೆ. ಸಪೋರ್ಟ್ ಎಲ್ಲ ಅವರೇ ನೋಡ್ಕೊಳ್ತಾರೆ. ನಮಗೆ ಪೂರ್ತಿ ಏನೇ ಪ್ರಾಬ್ಲಮ್ ಆದ್ರೆ ಅವ್ರ ಕಡೆಯಿಂದನೇ ಟೆಕ್ನಿಷಿಯನ್ ಕಳಿಸಿ ಇದು ಮಾಡ್ಕೊಡ್ತಾರೆ. ಗ್ಯಾರಂಟಿ ವಾರಂಟಿ ಎಲ್ಲ ಅವ್ರದೇನೆ. ನಾವು ಓನ್ಲಿ ಡಿಸ್ಟ್ರಿಬ್ಯೂಟರ್ ಡೀಲರ್ ಆದವ್ರಿಗೆ ಜಾಸ್ತಿ ತೊಂದರೆ ಇಲ್ಲ. ಮಾರೋದು ಸೇಲ್ ಮಾಡೋದು ಅಷ್ಟೇ ನಮ್ ಕೆಲಸ. ಹಂಗಾಗಿ ನಮ್ಗೆ ತುಂಬಾ ಖುಷಿ ಆಯ್ತು. ಒಳ್ಳೇದಂತೀರ? ಪರವಾಗಿಲ್ಲ, ಇದ್ಯಾಕೆ ಇದನ್ನು ಮಾಡಬಾರ್ದಲ್ಲ ಅಂದ್ರು. ಇದ್ರ ಜೊತೆಗೆ ಇದನ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಇವಾಗ ಇದು ಜಾಸ್ತಿ ಹೋಗ್ತಾ ಇದೆಯಾ? ನಿಮ್ ಇಂಟೀರಿಯರ್ ನೋಡಕ್ ಬರ್ತಾರಲ್ಲ, ಅವರಲ್ಲಿ ಇಂಟ್ರೆಸ್ಟ್ ಕೊಡ್ತಾ ಇದಾರೆ, ತುಂಬಾ ಇಂಟ್ರೆಸ್ಟ್ ಮಾಡ್ತಾ ಇದಾರೆ ಸರ್. ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಬಂದವರೆಲ್ಲ ಇದನ್ನೇ ಮಾಡ್ತಾ ಇದಾರೆ. ಈಗ ನಂತರನೇ ಸುಮಾರು ಕಷ್ಟ ಇವ್ರು ಇರ್ತಾರೆ, ಒಂದೇ ಒಂದು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಅಡಿಷನ್ ಅಂತ ಅಂದ್ರೆ ಇದು ತುಂಬಾ ಚೆನ್ನಾಗಿರ್ತದೆ. ಒಂಚೂರು ಜಾಗ ಇದ್ರೆ ಸಾಕು, ಸ್ವಲ್ಪ ಜಾಗ ಇದ್ರೆ ಸಾಕು, ಇಷ್ಟೇ ಒಂದು ಸ್ವಲ್ಪ ಒಂದು ಬೋರ್ಡ್ ಹಾಕೋ ಅಷ್ಟು ಜಾಗ ಇದ್ರೆ ಸಾಕು. ಅದ್ರ ಏನೇ ಮಾಡ್ತಾ ಇರ್ಲಿ ಬಿಸ್ನೆಸ್, ಅದ್ರ ಜೊತೆಗೆ ಇದನ್ನ ಒಂದು ಮೂವ್ ಮಾಡ್ಕೋಬಹುದು. ನೋಡಿ, ಇವಾಗ ನೀವು ಆಲ್ ಓವರ್ ಬೆಂಗಳೂರು ಡಿಸ್ಟ್ರಿಬ್ಯೂಷನ್ಶಿಪ್ ತಗೊಂಡಿದ್ದೀರಾ. ಸೊ ಅಂದಮೇಲೆ ಈಗ ನೆಕ್ಸ್ಟ್ ನೀವು ಡೀಲರ್ಶಿಪ್ ಅನ್ನ ಕೊಡ್ತೀರಾ ಸರ್? ಹೌದು ಸರ್, ಫುಲ್ ಬೆಂಗಳೂರಿಗೆಲ್ಲ ನಾವು ಡೀಲರ್ಶಿಪ್ ನ ಕೊಡ್ತಾ ಇದ್ದೀವಿ. ಕೊಡೋದಕ್ಕೆ ರೆಡಿ ಇದ್ದೀರಾ ಸರ್? ಆಲ್ರೆಡಿ ಹೇಳಿದ್ರು ನಿಮ್ದೇನಾದ್ರೂ ಒಂದು ಬಿಸ್ನೆಸ್ ಇದೆ, ಚಿಕ್ಕ ಬಿಸ್ನೆಸ್ ಇದೆ, ಒಂದು ಗೋಡೆ ಜಾಗ ಖಾಲಿ ಇದ್ರೆ ಸಾಕು, ನಿಮ್ ಜೊತೆಲಿ ಅಡಿಷನಲ್ ಬಿಸ್ನೆಸ್ ಮಾಡ್ಕೊಬಹುದು. ಅಂಡ್ ಇನ್ನೊಂದು ಮುಖ್ಯವಾದ ವಿಚಾರ, ಕಂಪನಿ ಸಪೋರ್ಟ್. ಹೌದು ವೀಕ್ಷಕರೇ, ಸೇಲ್ಸ್ ಮಾತ್ರ ನಿಮ್ ಕೆಲಸ. ಆಫ್ಟರ್ ಸೇಲ್ ಸರ್ವಿಸು, ವಾರಂಟಿ, ಬುಕಿಂಗ್ಸು, ಎವ್ರಿಥಿಂಗ್ ಕಂಪನಿ ಕಡೆನೇ ಇರುತ್ತೆ ಅಂತ ಹೇಳ್ಬೋದು. ನಮ್ಮ ಪಾಟೀಲ್ ಸರ್ದು ಒಂದು ಒಳ್ಳೆ ಟೀಮೇ ಇದೆ. ಸೊ ನೀವು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನಾನು ಆಲ್ರೆಡಿ ಅವ್ರ ಜೊತೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ಪ್ಲೇ ಲಿಸ್ಟೇ ಇದೆ, ದಯವಿಟ್ಟು ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಿದ್ರೆ ಬಾಸುಕಿ ಅಂದ್ರೆ ಕಂಪನಿ ಯಾವ ತರ ಇದೆ, ಬ್ಯಾಟ್ರಿ ಕಿಂಗ್ ಯಾವ ತರ ಇದೆ, ಅವ್ರ ಸೇಲ್ ಸಪೋರ್ಟ್ ಯಾವ ತರ ಇದೆ, ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಬಹುದು. ಇವಾಗ ಫೈನಲ್ ಆಗಿ ಬರ್ತದೆ ಟೈಮಿಂಗ್ಸ್ ಏನು, ಇಲ್ಲಿನ ಟೈಮಿಂಗ್ಸ್ ಏನಿರುತ್ತೆ ಸರ್? ಒಂದು 9 ಗಂಟೆಯಿಂದ ಸಂಜೆ 6:30ವರೆಗೆ. 6:30ವರೆಗೆ. ಓಕೆ, ಯಾರಾದ್ರೂ ನೋಡ್ತಾ ಇರೋರು ಹೌದು ನಾವು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಡೀಲರ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಡೀಲರ್ ಬರೀ GST ನಂಬರ್ ಇದ್ರೆ ಸಾಕು ಸರ್. ಹೌದಾ ಸರ್? ಕೊಡ್ತೀವಿ. ಯಾಕೆಂದ್ರೆ ಒಂದೇ ಒಂದು ಚಿಕ್ಕದೊಂದು ವಾಲ್ ಇದ್ರೆ, ಒಂದು ವಾಲ್ಮೆಟ್ ಮಾಡೋಕೆ ಜಾಗ ಇದ್ರೆ, ಸ್ಪೇಸ್ ಕೊಟ್ಟರೆ ಸಾಕು, ಅಲ್ಲಿ ಬಂದು ನಾವೇ ವಾಲ್ಮೆಟ್ ಮಾಡಿಕೊಡ್ತೀವಿ. ಕಂಪ್ನಿಯವರೇನೆ ನಿಮಗೆ ಬಿಸ್ನೆಸ್ಗೆ ಒಂದು ಅವಕಾಶ ಸಿಗುತ್ತೆ. ಇದು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರೋ ಅದೇ ಮಾಡಿ, ಅದ್ರ ಜೊತೆಗೆ ಇದೊಂದು ಅಡಿಷನ್ ಆಗಿ ಮಾಡ್ಬೋದು. ತುಂಬಾ ಬೆನಿಫಿಟ್ ಚೆನ್ನಾಗಿದೆ ಅಂತ ಹೇಳ್ತೀರಾ. ಸೊ ಡೀಲರ್ಗೆ ಹೇಳಿದ್ರೆ ಬರ್ರಿ ಮಾಡಿ ಬಿಸ್ನೆಸ್ ಮಾಡಿ, GST ಇದ್ರು ಸಾಕು ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಮುಂಚೆಯಿಂದ ಇಂಟೀರಿಯರ್ ಫೀಲ್ಡಲ್ಲಿ ಇದ್ದವರು, ಇದ್ರ ಬಗ್ಗೆ ಅಂತ ಗೊತ್ತಿಲ್ಲ ಅನ್ಕೊಂತೀನಿ. ಸೊ ನೀವು ಬಂದಿರೋದ್ರಿಂದ ಯಾರು ಬೇಕಾದ್ರೂ ಬಿಸ್ನೆಸ್ಗೆ ಇಳಿಬೋದಾ ಸರ್? ಮಾಡ್ಬೋದಾ? ಪ್ರತಿಯೊಬ್ಬರು ಮಾಡ್ಬೋದು. GST ನಂಬರ್ ಇದ್ರೆ ಸಾಕು ಅಂತ ಹೇಳಿದ್ನಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಈಗ ನಾನೇನೆ ಫಾರ್ ಎಕ್ಸಾಂಪಲ್, ಬೇರೆಯವ್ರು ಯಾರು ಇಲ್ಲ. ನನಗೆ ಈ ಬ್ಯಾಟ್ರಿ ಬಗ್ಗೆ ಇದ್ರ ಬಗ್ಗೆ ಏನೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಅದನ್ನೆಲ್ಲ ಕಂಪ್ನಿ ಕೊಡ್ತು. ನಿಮ್ಗೆ ಯಾವ ಥರ ಮಾಡಬೇಕು ಏನು ಅನ್ನೋ ಟ್ರೈನಿಂಗ್ ಕೊಡ್ತು. ಅದನ್ನ ಇಟ್ಕೊಂಡು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇವಾಗ ಒಂದೊಂದೇ ಅಂತ ಇವಾಗ ಡಿಸ್ಟ್ರಿಬ್ಯೂಟರ್ಶಿಪ್ ಲೆವೆಲ್ ಗಂಟ ಹೋಗಿದ್ದೀನಿ ಅಂದ್ರೆ ಡೀಲರ್ಶಿಪ್ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ತೀರಾ. ಯಾರು ಬೇಕಾದ್ರೂ ಕೂಡ ಬಿಸ್ನೆಸ್ ಇಳಿಬಹುದು. ನಿಮಗೆ ಟೆಕ್ನಿಕಲ್ ನಾಲೆಜ್ ಇರಲಿ ಇಲ್ಲದೆ ಇರಲಿ, ಆಬ್ವಿಯಸ್ಲಿ ನೀವು ಬರ್ಬೋದು, ಬಾಸುಕಿ ಜೊತೆ ಕೈ ಜೋಡಿಸ್ಬೋದು. ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೆ ಎಲ್ಲ ನಾಲೆಜಸ್ ಕೂಡ ಟ್ರೈನಿಂಗ್ ಕೂಡ ಇಲ್ಲಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಫಸ್ಟ್ ಈ ಹೊಸದೆಲ್ಲ ಬಂದಿದೆ, ಅರ್ಚನಾ ಮೇಡಮ್ ಹೇಳಿದ್ರು, ಚೆನ್ನಾಗಿರೋ ಮಾಡೆಲ್ ಎಲ್ಲ ಬಂದ್ಬಿಟ್ಟಿದೆ. ಯಾರು ಸರ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ನಮಗೆ? ನಮ್ಮ ಕೃತಿಕಾ ಮೇಡಮ್ ಅಂತ ಇದ್ದಾರೆ, ಅವ್ರು ಬಂದು ನಿಮಗೆ ಪೂರ್ತಿ ಡೀಟೇಲ್ಸ್ ಬಗ್ಗೆ ಎಲ್ಲ ಒಂದು ಡೆಮೋ ತಗೊಂಡ್ಬಿಡೋಣ ಅಲ್ವಾ? ಬನ್ನಿ ವೀಕ್ಷಕರೇ, ನಡೀರಿ ಸರ್. ಕೃತಿಕಾ ಮೇಡಮ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೊಸ ಮಾಡೆಲ್ ಬಂದಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ನಮಗೆ? ಸರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಳಿ 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 ಸರ್. ನಮ್ಮ ಹತ್ರ 0.5 kV ಇಂದ 10 kV ವರೆಗೂ UPS ಅವೈಲಬಿಲಿಟಿ ಇದೆ. ಅಂಡ್ ಸ್ಟ್ರೀಟ್ ಸೈಡ್ ಫುಡ್ ಇಂದ ಹೋಟೆಲ್, ಹಾಸ್ಪಿಟಲ್ ಯೂಸ್ ಮಾಡೋವರೆಗೂ ಕೂಡ UPS ಅವೈಲಬಿಲಿಟಿ ಇದೆ ಸರ್. ಇದು ಬಂದು 0.5 kV. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ, ಸ್ಟ್ರೀಟ್ ಸೈಡ್ ಫುಡ್ ಇಟ್ಕೊಂಡಿರ್ತಾರೆ ಔಟ್ ಸೈಡ್, ಅಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ಸರ್ ನನ್ನ ಮನೆಗೆ ಯೂಸ್ ಮಾಡ್ಬೇಕು ಅಂತ ಅನ್ಕೊಳ್ಳಿ, ಇದ್ರಲ್ಲಿ ಒಂದ್ ಲೈಟ್, ಒಂದ್ ಫ್ಯಾನ್ ಕೂಡ ಯೂಸ್ ಮಾಡ್ಕೋಬಹುದು. ಅಂಡ್ ಲ್ಯಾಪ್ಟಾಪ್ ಯೂಸ್ ಮಾಡೋ ಕೂಡ ಯೂಸ್ ಮಾಡ್ಕೋಬಹುದು ಸರ್ ಇದನ್ನ UPS. ಸರ್ ಈಗ ಮಿಕ್ಸರ್ ರನ್ ಮಾಡ್ಬೇಕು ಅಂತ ಇರುತ್ತೆ, ಮಿಕ್ಸರ್ ಬಂದು 750 ವಾಟ್ಸ್ ಇರುತ್ತೆ. ಸೊ ಅದರಿಂದ ಲೈಟ್ ಫ್ಯಾನ್ ಆಫ್ ಮಾಡಿ ಕೂಡ ಮಿಕ್ಸರ್ ರನ್ ಮಾಡ್ಕೋಬಹುದು ಸರ್ ಈ ಮಾಡೆಲ್ ಅಲ್ಲಿ. ಇದು 3 years ವಾರಂಟಿ ಇರುತ್ತೆ. ಇನ್ವರ್ಟರ್ ಅಂಡ್ ಬೋತ್ ಇನ್ವರ್ಟರ್ ಅಂಡ್ ಬ್ಯಾಟರಿ ಕೂಡ 3 years ವಾರಂಟಿ ಸರ್. ಸೂಪರ್. ನೆಕ್ಸ್ಟ್ ಸರ್ ಇದು ಬಂದು BK1250. ಇದು 1000 ವಾಟ್ಸ್ ಔಟ್ಪುಟ್, 100 AH ಬ್ಯಾಟರಿ ಇರುತ್ತೆ. ಇದು ಬಂದು 4 years ವಾರಂಟಿ ಇರುತ್ತೆ ಸರ್ ಇದು. ಸರ್ ಇದನ್ನು ಕೂಡ ಹೋಮ್ ಪರ್ಪಸ್ ಯೂಸ್ ಮಾಡ್ಕೋಬಹುದು. ಲೈಟ್, ಫ್ಯಾನು, ಲ್ಯಾಪ್ಟಾಪ್, CC ಕ್ಯಾಮ್ರಾ,
ಡೆಸ್ಕ್ಟಾಪ್ ಎಲ್ಲ ಕೂಡ ರನ್ ಮಾಡ್ಕೋಬಹುದು ಮಿಕ್ಸಿನೂ ರನ್ ಮಾಡ್ಬೋದಾ? ಹೌದು ಸರ್, ಮಿಕ್ಸಿ ಕೂಡ ರನ್ ಮಾಡ್ಕೋಬಹುದು. ಇದು 1000 ವಾಟ್ಸ್ ಔಟ್ಪುಟ್ ಇರೋದ್ರಿಂದ ಸರ್. ಇದು ಬಂದು BG1250 ಅಂತ ಸರ್. ಇದು 5 ಇಯರ್ಸ್ ವಾರಂಟಿ ಇರುತ್ತೆ, 2 ಇಯರ್ಸ್ ಇನ್ವರ್ಟರ್, 5 ಇಯರ್ಸ್ ಬ್ಯಾಟರಿ ಇರುತ್ತೆ ಸರ್. ಇದನ್ನು ಕೂಡ ಹೋಮ್ ಪರ್ಪಸ್ ಯೂಸ್ ಮಾಡಬಹುದು. ಇದು ಕೂಡ 1000 ವಾಟ್ಸ್ ಔಟ್ಪುಟ್ 100 AH ಬ್ಯಾಟರಿ ಇರುತ್ತೆ. ಮ್ಯಾಮ್ ಇದು 1000 ವಾಟ್ಸ್ ಔಟ್ಪುಟ್ 100 AH ಬ್ಯಾಟರಿ ಅಂತ ಕೇಳ್ಬೋದು ಸರ್. ಎರಡರಲ್ಲಿ ಏನ್ ಡಿಫರೆನ್ಸ್ ಇದೆ ಅಂದ್ರೆ ವಾರಂಟಿ ಡಿಫರೆನ್ಸ್ ಇರುತ್ತೆ ಸರ್. ಇದು 4 ಇಯರ್ಸ್ ವಾರಂಟಿ ಇರುತ್ತೆ, ಇದು 5 ಇಯರ್ಸ್ ವಾರಂಟಿ ಜಾಸ್ತಿ ಸಿಗುತ್ತೆ ನಮಗೆ. ಹೌದು ಸರ್, 1 ಇಯರ್ ಜಾಸ್ತಿ ಸಿಗುತ್ತೆ ಸರ್. ಓಕೆ, ನೆಕ್ಸ್ಟ್ BG1250 ನೋಡಿದ್ವಲ್ಲ, ಅದ್ರ ಅಪ್ಗ್ರೇಡ್ ಆಗಿ BG Bless ನೋಡಬಹುದು ಸರ್. ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ ಸ್ವಲ್ಪ ಬ್ಯಾಕಪ್ ಜಾಸ್ತಿ ಕೊಡುತ್ತೆ ಸರ್. ಇದು ಕೂಡ ಹೋಮ್ ಪರ್ಪಸ್ ಯೂಸ್ ಮಾಡುವಂತದ್ದು. 100 ವಾಟ್ಸ್ ಔಟ್ಪುಟ್ ಇರುತ್ತೆ, 150 AH ಬ್ಯಾಟರಿ ಇದೆ ಸರ್. ಈ ಮಾಡೆಲ್ ಬಂದು 2 kV ಸರ್. ಇದು ಬಂದು BD2000, ಇದು ಬಂದು BG2000 ಸರ್. ಎರಡು ಕೂಡ 2 kV ಇದೆ ಸರ್. ಇದು 1600 ವಾಟ್ಸ್ ಅಂಡ್ 200 AH ಬ್ಯಾಟರಿ ಇರುತ್ತೆ ಸರ್. ಇದು ಬಂದು 3 ಇಯರ್ಸ್ ವಾರಂಟಿ ಇರುತ್ತೆ, ಬೋತ್ ಇನ್ವರ್ಟರ್ ಅಂಡ್ ಬ್ಯಾಟರಿ ಕೂಡ. ಇದು ಬಂದು 5 ಇಯರ್ಸ್ ಇರುತ್ತೆ ಸರ್. 2 ಇಯರ್ಸ್ ಇನ್ವರ್ಟರ್, 5 ಇಯರ್ಸ್ ಬ್ಯಾಟರಿ ವಾರಂಟಿ ಇರುತ್ತೆ ಸರ್. ಇದ್ರ ಯೂಸೇಜ್ ಬಗ್ಗೆ ಹೇಳಿ, ಎಲ್ಲೆಲ್ಲಿ ಯೂಸೇಜ್ ಕರೆಕ್ಟ್ ಆಗಿರುತ್ತೆ ಸರ್? ಇದು ಆಫೀಸ್ ಅಲ್ಲಿ ಪ್ರಿಂಟರ್ ಇರುತ್ತೆ, ಲೇಸರ್ ಪ್ರಿಂಟರ್, ಅಲ್ಲಿಗೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು ಸರ್. ಅಂಡ್ 4 BHK ಹೋಮ್ಸ್ ಇರುತ್ತೆ, ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು ಸರ್ ಈ ಮಾಡೆಲ್. ಸೊ ಹೆವಿ ಯೂಸೇಜ್ ಇದ್ರೆ ಇದು ಬೆಸ್ಟ್ ಅಂತ ಹೇಳ್ತೀರಾ? ಹೌದು ಸರ್, 2 kV ನ ಯೂಸ್ ಮಾಡ್ಕೋಬಹುದು. ಹೆವಿ ಲೋಡ್ ಇತ್ತು ಬ್ಯಾಕಪ್ ತಗೋಬೇಕು ಅಂತ ಇದ್ರೆ ಈ 2 kV ನ ಸಜೆಸ್ಟ್ ಮಾಡಬಹುದು. ಮೇಡಮ್, ಇವಾಗ ಮನೆಯಲ್ಲಿ ನೀರು ಇದ್ ಮಾಡೋದಕ್ಕೆ ಮೋಟರ್ ಕೂಡ ಇರುತ್ತೆ, ಅದು ರನ್ ಆಗುತ್ತೆ. ಹೌದು ಸರ್, 1 HP ಮೋಟರ್ ಕೂಡ ರನ್ ಮಾಡ್ಕೋಬಹುದು ಸರ್ ಈ ಮಾಡೆಲ್ ಅಲ್ಲಿ. ಇದು 1 HP ಅಲ್ವಾ? ಹಾಫ್ HP ಇತ್ತಪ್ಪ, ಅವಾಗ ಯಾವ ಸರ್ ಸೂಟೇಬಲ್? 1 kV ಯೂಸ್ ಮಾಡ್ಕೋಬಹುದು. ಇದು ಬಂದು BK1250 ಅಂಡ್ BG1250 ಕೂಡ ಯೂಸ್ ಮಾಡಬಹುದು ಸರ್. ಯೂಸ್ ಆಗುತ್ತೆ. ಹೌದು ಸರ್. ಓಕೆ ಮೇಡಮ್, ತುಂಬಾ ಜನ ಬೆಂಗಳೂರಲ್ಲಿ ನೋಡಿ ಇಲ್ಲಿ ಫುಡ್ ಟ್ರಕ್ಸ್ ಗಳು ಮಾಡ್ತಾರೆ, ಬೀದಿ ಬದಿಲಿ ಚಿಕ್ಕದಾದಂತ ಒಂದು ಹೋಟೆಲ್ ರನ್ ಮಾಡ್ತಾ ಇರ್ತಾರೆ, ಸ್ಮಾಲ್ ಕೆಫೆಸ್ ಇರುತ್ತೆ, ಇವ್ರಿಗೆಲ್ಲ ಯಾವುದು ಸೆಟಬಲ್ ಸರ್? 1 kV ಸರ್. 1 kV ಏನಾ? ಸರ್, BD1000 ಅಂಡ್ BK1250 ಅಂಡ್ BG1250 ಸರ್. ಏನೆಲ್ಲ ರನ್ ಆಗುತ್ತೆ ಇದರಲ್ಲಿ? ಸರ್, ಲೈಟ್, ಮಿಕ್ಸರ್ ಮತ್ತೆ ಬೋರ್ಡ್ ಲೈಟ್ಸ್ ಇರುತ್ತೆ, ಅದನ್ನ ಕೂಡ ರನ್ ಆಗುತ್ತೆ ಸರ್ ಈ ಮಾಡೆಲ್ 1 kV ಲಿ. 1 kV ಅದಲ್ಲಿ. ಮೇಡಮ್, ಕೃತಿಕಾ ಮೇಡಮ್ ಬೇಸಿಕ್ ಮಾಡೆಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನೀವು ಬಂದಿದ್ದೀರಾ ಇವಾಗ, ನಿಮ್ಮ ಹತ್ರ ನೀವು ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಕ್ವಶನ್ ಇದೆ ನಂದು. ಏನು ಟ್ರೆಡಿಷನಲ್ UPS ಇದೆ, ಮುಂಚೆ ನಾವು ಯೂಸ್ ಮಾಡ್ತಾ ಬಂದಿದ್ದೀವಿ, ಆಸಿಡ್ ಬೇಸ್ಡ್ ಇರುತ್ತೆ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು? ಅಪ್ಗ್ರೇಡ್ ಆಗೋದ್ರಿಂದ ಏನು ಬೆನಿಫಿಟ್ ಇದೆ ನಮಗೆ? ಸರ್, ಇವಾಗ ಟ್ರೆಡಿಷನ್ UPS ಅಂದ್ರೆ ಅದಕ್ಕೆ ಆಸಿಡ್ ಆಗಬೇಕು, ಡಿಸ್ಟಿಲ್ಡ್ ವಾಟರ್ ಗೆ ಮೇಂಟೈನ್ ಮಾಡಬೇಕು. ಸೊ ನಮ್ಮ ಲಿಥಿಯಂ UPS ಆದ್ರೆ ಲೈಫ್ ಟೈಮ್ 0 ಮೇಂಟೆನೆನ್ಸ್ ಇರುತ್ತೆ, ನೋ ಆಸಿಡ್, ನೋ ಡಿಸ್ಟಿಲ್ಡ್ ವಾಟರ್, ಫಿಟ್ ಅಂಡ್ ಫರ್ಗೆಟಬಲ್ ಆಗಿರುತ್ತೆ. ಇದು ಜಸ್ಟ್ 19 kg ಅಷ್ಟೇ weight ಇರುತ್ತೆ. ಪೋರ್ಟಬಲ್ ಡಿಸೈನ್ ಕೂಡ ಅವೈಲಬಿಲಿಟಿ ಇರುತ್ತೆ. ಸೊ ಈಸಿ ಟು ಕ್ಯಾರಿ ಆಗಿರುತ್ತೆ. ನಾನು ಈಸಿಯಾಗಿ ಎತ್ತುತ್ತಾ ಇದೀನಿ ನೋಡಿ, ಎಡಗೈಲ ಎತ್ತುತ್ತಾ ಇದ್ದೀರಾ ಅಲ್ವಾ? ಸೊ ಕೆಳಗಡೆ ಇಡಬೇಕು, ಜಾಗ ಬೇಕು, ಏನು ಬೇಡ. ನೋಡಿ ವೀಕ್ಷಕರೇ, ಎಷ್ಟು ದೊಡ್ಡದು ಗೋಡೆ ಮೇಲೆ ಹಾಕ್ಬಿಟ್ಟಿದ್ದಾರೆ. ಈ ರೀತಿ ಗೋಡೆ ಮೇಲೆ ಫಿಟ್ ಮಾಡಿ ಇಡಬಹುದಲ್ವಾ? ಹೌದು ಸರ್, ವಾಲ್ ಮೌಂಟ್ ಡಿಸೈನ್ ಕೂಡ ಅವೈಲಬಿಲಿಟಿ ಇದೆ. ಇಲ್ಲಿದೆ ನೋಡಿ, ಸೈನ್ ವೇವ್ ಔಟ್ಪುಟ್ ಇರುತ್ತೆ, ನೋ ಡಿಸ್ಟಿಲ್ಡ್ ವಾಟರ್, ವಾಲ್ ಮೌಂಟ್ ಡಿಸೈನ್ ಕೂಡ ಅವೈಲಬಿಲಿಟಿ ಇರುತ್ತೆ. ಸ್ಲಿಕ್ ಇನ್ ಸೈಜ್ ಅಂಡ್ ಪ್ಲಗ್ ಅಂಡ್ ಪ್ಲೇ ಈಸಿ ಇನ್ಸ್ಟಾಲೇಷನ್ ಇರುತ್ತೆ ಸರ್. ಈಸಿ ಇನ್ಸ್ಟಾಲೇಷನ್. ಸೊ ಇದನ್ನ ಮನೆಗೆ ಹಾಕಿದ್ಮೇಲೆ ಸೊ ನಾವಾಗಿ ಇದನ್ನ ಪ್ರತಿದಿನ ಏನಾದ್ರೂ ಚೇಂಜ್ ಮಾಡುವಂತದ್ದು, ಈ ಆಪರೇಟ್ ಮಾಡುವಂತದ್ದು ಅವೆಲ್ಲ ಏನು ಇರೋದಿಲ್ಲ ಸರ್. ಆಟೋಮೆಟಿಕ್ ಅದೇ ವರ್ಕಿಂಗ್ ಇರುತ್ತೆ. ಆಕ್ಚುಲಿ ಇವಾಗ ಕಸ್ಟಮರ್ ಹೇಳ್ತಾ ಇರ್ತಾರೆ, ಈ ಟ್ರೆಡಿಷನ್ UPS ಅಲ್ಲಿ ಆದ್ರೆ ನಮಗೆ ತುಂಬಾ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರುತ್ತೆ ಅಂತ. ಬಟ್ ನಮ್ಮ ಲಿಥಿಯಂ UPS ಅಲ್ಲಿ ತುಂಬಾ ಕಡಿಮೆ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಲಿಥಿಯಂ ಅಲ್ಲಿ ಬಂದು BMS, ಸ್ಮಾರ್ಟ್ BMS ಇರುತ್ತೆ, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಹಾಗಾಗಿ ಆಕ್ಚುಲಿ ಇವಾಗ ಟ್ರೆಡಿಷನ್ UPS ಅಂದ್ರೆ ಅದೇನಾಗುತ್ತೆ, ಆಟೋಮೆಟಿಕ್ ಅದೇ ಚಾರ್ಜ್ ಆಗುತ್ತೆ, ಸೆಲ್ಫ್ ಚಾರ್ಜಿಂಗ್ ಆಗುತ್ತೆ, ಸೆಲ್ಫ್ ಡಿಸ್ಚಾರ್ಜಿಂಗ್ ಆಗುತ್ತೆ. ಅವಾಗ ಏನಾಗುತ್ತೆ, ಆ ಸೈಕಲ್ ರೊಟೇಟ್ ಆಗ್ತಾ ಇರುತ್ತೆ, ಅವಾಗ ಎಲೆಕ್ಟ್ರಿಸಿಟಿ ಬಿಲ್ ತುಂಬಾ ಜಾಸ್ತಿ ಬರುತ್ತೆ. ಬಟ್ ನಮ್ಮ ಲಿಥಿಯಂ ಅಲ್ಲಿ ಆಟೋಮೆಟಿಕ್ ಚಾರ್ಜಿಂಗ್ ಆಗುತ್ತೆ, ಬಟ್ ಆಟೋಮೆಟಿಕ್ ಡಿಸ್ಚಾರ್ಜ್ ಆಗೋದಿಲ್ಲ. ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಸರ್. ಸೊ ನಾವು ಯೂಸ್ ಮಾಡಿದ್ರೆ ಮಾತ್ರ ಅಲ್ಲಿ ಡಿಸ್ಚಾರ್ಜ್ ಆಗೋದು. ಆಮೇಲೆ ಒಂದು ವೇಳೆ ನಾವು ಇದಕ್ಕೆ ಓವರ್ಲೋಡ್ ಹಾಕಿದ್ವಿ ಅನ್ಕೊಳ್ಳಿ, ಇರೋ ಲೋಡ್ಗಿಂತ ಜಾಸ್ತಿ, ಆವಾಗ ಹೇಗೆ ಇದನ್ನ ಮೇಂಟೆನೆನ್ಸ್ ಹೇಗೆ ಯಾವ ತರ? ಸರ್ ಏನಿಲ್ಲ, ಇವಾಗ ಆಕ್ಚುಲಿ ನಿಮ್ಗೆ ಓವರ್ಲೋಡ್ ಹಾಕಿದಾಗ ಇಲ್ಲಿ ಇಂಡಿಕೇಶನ್ ಇರುತ್ತೆ, ನಿಮಗೆ ಸೌಂಡ್ ಕೂಡ ಕೊಡುತ್ತೆ, ಒಂದು ಬೀಪ್ ಸೌಂಡ್. ಸೊ ಅದು ಆಟೋಮೆಟಿಕ್ ನಿಮಗೆ ಸೌಂಡ್ ಕೊಟ್ಟಾಗ ನೀವು ಆಟೋಮೆಟಿಕ್ ಲೋಡ್ನ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ತನ್ನಷ್ಟಕ್ಕೆ ತಾನೇ ವರ್ಕಿಂಗ್ ಇರುತ್ತೆ. ಅದರ್ವೈಸ್ ನೀವು ಇಲ್ಲ ಔಟ್ ಸೈಡ್ ಹೋಗಿರ್ತೀರಾ, ಓವರ್ಲೋಡ್ ಬಂದಿರುತ್ತೆ, ಅವಾಗ ನಿಮ್ಗೆ ಸೌಂಡ್ ಕೊಟ್ಟು ಅದೇ ಆಟೋಮೆಟಿಕ್ MCB ಟ್ರಿಪ್ ಆಗ್ಬಿಡುತ್ತೆ ಈ ರೀತಿ. ಸೊ ಅವಾಗ ಏನಾಗುತ್ತೆ, ನೀವು ಮ್ಯಾನ್ಯುಯಲಿ ಈ ತರ 2 MCB ಆನ್ ಮಾಡ್ಕೊಂಡು ಒಂದ್ಸಲ ರೀಸ್ಟಾರ್ಟ್ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ವರ್ಕಿಂಗ್ ಇರುತ್ತೆ ಸರ್. ಮೇಡಮ್, ಏನ್ ತೋರಿಸ್ತಾ ಇದ್ದೀರಾ ಇಲ್ಲಿ? ಸರ್, ಒಂದು ಆಲ್ರೆಡಿ ಇನ್ಸ್ಟಾಲೇಷನ್ ಆಗಿರೋದೇ ಒಂದು ಡೆಮೋ ತೋರಿಸ್ತಾ ಇದೀವಿ. ಸೊ ಯಾವ ರೀತಿ ವರ್ಕಿಂಗ್ ಇರುತ್ತೆ ಅಂತ. ಇವಾಗ 2 MCB ಇರುತ್ತೆ, 2 MCB ಆನ್ ಮಾಡಬೇಕು. ದೆನ್ ಆಮೇಲಿಂದ ಪವರ್ ಬಟನ್ ಇದೆ, ಪವರ್ ಬಟನ್ ನ ಆನ್ ಮಾಡಬೇಕು. ನೆಕ್ಸ್ಟ್ ಬಂದು ಇಲ್ಲಿ ರೆಗ್ಯುಲೇಟೆಡ್ ಸಪ್ಲೈ, ಅನ್ರೆಗ್ಯುಲೇಟೆಡ್ ಸಪ್ಲೈ ಅಂತ ಇರುತ್ತೆ. ಇದು ಏನ್ ರೀಸನ್ ಗೆ ಅಂದ್ರೆ, ರೆಗ್ಯುಲೇಟೆಡ್ ಅಂದ್ರೆ ನಾರ್ಮಲ್ ವೋಲ್ಟೇಜ್ ಇರುತ್ತೆ ಸರ್, ಆ ಏರಿಯಾದಲ್ಲಿ ರೆಗ್ಯುಲೇಟೆಡ್ ಸಪ್ಲೈ ಇಡಬೇಕು. ಅನ್ರೆಗ್ಯುಲೇಟೆಡ್ ಸಪ್ಲೈ ಅಂದ್ರೆ ಇವಾಗ ಒಂದು ಪ್ಲೇಸ್ ಅಲ್ಲಿ ಜಾಸ್ತಿ ಹೈ ವೋಲ್ಟೇಜ್ ಬಂದಿರುತ್ತೆ, ಆ ಟೈಮಲ್ಲಿ ಬಂದು ಅನ್ರೆಗ್ಯುಲೇಟೆಡ್ ಸಪ್ಲೈ ಇಟ್ರೆ ಆರಾಮಾಗಿ ವರ್ಕಿಂಗ್ ಇರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಹಳ್ಳಿ ಕಡೆ ಎಲ್ಲ ತುಂಬಾ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತಲ್ಲ ಆ ತರ. ಓಕೆ ಓಕೆ ಓಕೆ.
ನೆಕ್ಸ್ಟ್ ಇನ್ಪುಟ್ ನೆಕ್ಸ್ಟ್ ಔಟ್ಪುಟ್ ಇದು ಬಂದು UPS ನ ವೈರ್ ಇರುತ್ತೆ, ಇನ್ಪುಟ್ ಬರುತ್ತೆ, ಇದು ಔಟ್ಪುಟ್ ಬರುತ್ತೆ. ಓಕೆನಾ. ಸೊ ಇಲ್ಲಿ ನಿಮಗೆ UPS ಡಿಸ್ಪ್ಲೇ, ಡಿಜಿಟಲ್ ಡಿಸ್ಪ್ಲೇ ನೋಡ್ತಾ ಇರ್ಬೋದು. ಇಲ್ಲಿ ಮೈನ್ಸ್ ಇದೆ, ಚಾರ್ಜಿಂಗ್ ಇದೆ, ಬ್ಯಾಕಪ್ ಇದೆ, ಬ್ಯಾಟ್ರಿ ಲೋ ಅಂಡ್ ಓವರ್ಲೋಡ್ ಇದೆ. ಸೊ ನಿಮಗೆ ಆಕ್ಚುಲಿ ಮೈನ್ಸ್ ಅಂದ್ರೆ ನಿಮಗೆ KB ಕನೆಕ್ಷನ್ ಇದ್ದಾಗ ತಗೊಂಡಾಗ ಮಾತ್ರ ಮೈನ್ಸ್ ಆನ್ ಆಗುತ್ತೆ. ಚಾರ್ಜಿಂಗ್ ಅಂದ್ರೆ UPS ಚಾರ್ಜ್ ಆಗ್ಬೇಕಾದ್ರೆ ಮಾತ್ರ ಆನ್ ಆಗುತ್ತೆ, ಅದರ್ವೈಸ್ ಆನ್ ಆಗಲ್ಲ ಇದು. ಓಕೆನಾ. ಬ್ಯಾಕಪ್ ಬಂದು ಮೈನ್ಸ್ ಯಾವಾಗ ತಗೊಂಡಿರುತ್ತೋ ಅವಾಗ ಬ್ಯಾಕಪ್ ಕೂಡ ಆನ್ ಆಗುತ್ತೆ. ಮತ್ತೆ ನಾರ್ಮಲ್ ಆಗಿ ನಿಮಗೆ ಬ್ಯಾಕಪ್ ಯೂಸ್ ಮಾಡಬೇಕಾದ್ರೂ ಕೂಡ ಬ್ಯಾಕಪ್ ಆನ್ ಆಗುತ್ತೆ. ನೆಕ್ಸ್ಟ್ ಬ್ಯಾಟ್ರಿ ಲೋ ಅಂದ್ರೆ ಆರಾಮಾಗಿ ಗೊತ್ತಾಗುತ್ತೆ. ಸೊ ಓವರ್ಲೋಡ್ ಅಂದ್ರೆ ಇಂಡಿಕೇಶನ್ ನೀವು ಅಂದ್ರೆ ಹೈ ಕೆಪಾಸಿಟಿ ಕೊಟ್ಟಾಗ UPS ಕೆಪಾಸಿಟಿಗಿಂತ ಅವಾಗ ಬರುತ್ತೆ ಸರ್ ಓವರ್ಲೋಡ್, ಬೀಪ್ ಸೌಂಡ್ ಬರುತ್ತೆ. ಮೇಡಮ್ ನೀವು ತೋರಿಸಬೇಕಾದ್ರೆ ಇಲ್ಲಿ ಫ್ಯಾನ್ ಇದೆ ಅಲ್ವಾ, ಫ್ಯಾನ್ ಯಾಕೆ ಕೊಟ್ಟಿದ್ದೀರಾ, ಜೊತೆಲಿ ಏನು ರನ್ ಆಗ್ತಾ ಇಲ್ವಲ್ಲ, ಯಾಕೆ ಕತೆ? ಸರ್ ಆಕ್ಚುಲಿ ಯಾವಾಗ ಒಳಗಡೆ ಸಿಸ್ಟಮ್ ಹೀಟ್ ಆಗುತ್ತೋ ಆ ಟೈಮಲ್ಲಿ ಮಾತ್ರ ಫ್ಯಾನ್ ರನ್ ಆಗುತ್ತೆ, ಅದರ್ವೈಸ್ ರನ್ ಆಗಲ್ಲ. ಆಟೋ ಕಟ್ ಆಫ್ ಇರುತ್ತೆ ಹೌದು. ಮೇಡಮ್ ಇವಾಗ ಕರೆಂಟ್ ಅಂತೂ ಹೋಗಿಲ್ಲ, ಬಟ್ ನೀವೇ ಆಫ್ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಒಂಚೂರು ತೋರಿಸ್ತೀರಾ? Okay. ಹಾಗೆ ಓವರ್ಲೋಡ್ ತೋರಿಸ್ಬಿಡೋಣ, ಹಾಗೆ ಜಾಸ್ತಿ ಓವರ್ಲೋಡ್ ಆಗ್ಬಿಟ್ಟು. ಫಸ್ಟ್ ಇಲ್ಲಿ ನಾನು ಇನ್ಪುಟ್ ನ ಆಫ್ ಮಾಡ್ತೀನಿ. ಸೊ ಅವಾಗ ಇಲ್ಲಿ ಲೋಡ್ ಇಲ್ಲಿ ಔಟ್ಪುಟ್ ಹೋಗ್ತಾ ಇದೆ ಸರ್. ಔಟ್ಪುಟ್ ಹೋಗ್ತಾ ಇರೋದ್ರಿಂದ ಇಲ್ಲಿ ಲೋಡ್ ಜಾಸ್ತಿ ಕೊಟ್ಟಿದ್ವಿ, ಹಾಗಾಗಿ ಓವರ್ಲೋಡ್ ಅಂತ ಇಂಡಿಕೇಶನ್ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಡಿಸ್ಪ್ಲೇಲೂ ಕೂಡ ಶೋ ಆಗ್ತಾ ಇದೆ. ಓಕೆ, ಸೊ ಈ ತರ ವಾರ್ನಿಂಗ್ ಕೊಡುತ್ತೆ ನಮಗೆ. ಹೌದು. ನಾವು ಅವಾಗ ಲೋಡ್ ಕಡಿಮೆ ಮಾಡಿದ್ರೆ ಮಾಮೂಲಿ ಮೇನ್ ಸ್ವಿಚ್ಗೆ ಬಂದ್ಬಿಡುತ್ತೆ. ನೋಡಿ ಇವಾಗ ಲೋಡ್ ಕಡಿಮೆ ಮಾಡಿದ್ರು ಅವರು, ಹೌದು ಅಲ್ಲ? ಇವಾಗ ರೆಡ್ಯೂಸ್ ಆಗಿದ್ಕೆ ಇವಾಗ ನಿಮಗೆ ಡಿಸ್ಪ್ಲೇಲಿ ಆಟೋಮೆಟಿಕ್ ಇಲ್ಲಿ ಲೋಡ್ ತೋರಿಸುತ್ತೆ, ಸ್ಟಾರ್ಟ್ ಆಗುತ್ತೆ ಅಲ್ವಾ? ಇವಾಗ ಬ್ಯಾಕಪ್ ಇಂದ ಬರ್ತಾ ಇದೆ ಅಂತ. ಹೌದು. ಓಕೆ, ಬ್ಯಾಕಪ್ ಬರ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ಇಂಡಿಕೇಶನ್ ಆನ್ ಆಗಿದೆ. ಲೋಡ್ ಲೆವೆಲ್ ಅಂತ ತೋರಿಸ್ತಾ ಇದೆ ನೋಡಿ, 87% ಇದೆ ಟೋಟಲ್ ಲೋಡ್ ಇದೆ. ಸೊ ಲೋಡ್ ಏನಾದ್ರು ಚೆಕ್ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಶೋ ಆಗುತ್ತೆ ಡಿಸ್ಪ್ಲೇಲಿ ಸರ್. ಪರ್ಸೆಂಟೇಜ್ ಅಲ್ಲಿ ಗೊತ್ತಾಗುತ್ತೆ ಸರ್. ಹಾಗೆ ನಮ್ಮಲ್ಲಿ ಇನ್ಬಿಲ್ಟ್ ಬಂದಿದ್ದು 2 kV ವರೆಗೂ ಇನ್ಬಿಲ್ಟ್ ಇದೆ. ಬಟ್ ನೆಕ್ಸ್ಟ್ ಆನ್ವರ್ಡ್ಸ್ 3 kV ಆನ್ವರ್ಡ್ಸ್ ಏನಿದೆ, ಇನ್ವರ್ಟರ್ ಸಪರೇಟ್, ಬ್ಯಾಟ್ರಿ ಸಪರೇಟ್ ಬರುತ್ತೆ. ಯಾಕೆ ಇದು ಬ್ಯಾಟ್ರಿ ಸಪರೇಟ್ ಇನ್ವರ್ಟರ್? ಸರ್ ಆಕ್ಚುಲಿ ಇದು 400 AH ಬ್ಯಾಟ್ರಿ ಬರುತ್ತೆ. ಸೊ ಇದು ಸ್ವಲ್ಪ weight ಜಾಸ್ತಿ ಬರುತ್ತೆ ಆಸ್ ವಿ ಕಂಪೇರ್ಡ್ ಟು ಅದರ್ ಇನ್ಬಿಲ್ಟ್ ಬ್ಯಾಟ್ರೀಸ್. ಸೊ ಇದ್ರಲ್ಲಾದ್ರೆ ನಿಮಗೆ 400 AH ಅಂದ್ರೆ ಇವಾಗ ಮನೇಲಿ ಒಂದು ಡೂಪ್ಲೆಕ್ಸ್ ಹೌಸ್ ಇರುತ್ತೆ, ಮತ್ತೆ ಒಂದು ಆಫೀಸ್ ಅಲ್ಲಿ ಒಂದು 10 to 15 ಡೆಸ್ಕ್ಟಾಪ್ಸ್, ಲ್ಯಾಪ್ಟಾಪ್ಸ್, CC ಕ್ಯಾಮ್ರಾ, ಮತ್ತೆ ಫ್ಯಾನ್ಸ್ ಇದೆಲ್ಲ ರನ್ ಆಗ್ಬೇಕು ಅಂತ ಎಕ್ಸೆಪ್ಟ್ ಮಾಡ್ತಾ ಇರ್ತಾರೆ. ಸೊ ಅಂತರೂ ಕೂಡ ಈ ಮಾಡೆಲ್ ನಾನು ಸಜೆಸ್ಟ್ ಮಾಡ್ತೀನಿ. ಒಂಥರ ಕಮರ್ಷಿಯಲ್ ಮಾಡೆಲ್ ಇದ್ದಂಗೆ, ಸ್ವಲ್ಪ ಹೆವಿ. ಹೌದು. ದೆನ್ ಹಾಗೆ ಇವಾಗ ಹೋಮ್ ಪರ್ಪಸ್ ಅಲ್ಲೂ ಈ ಡೂಪ್ಲೆಕ್ಸ್ ಹೌಸಸ್ ಗೆಲ್ಲ ಸ್ವಲ್ಪ ಕನ್ಸಪ್ಷನ್ ಜಾಸ್ತಿ ಇರುತ್ತೆ. 1 HP ಮೋಟರ್, 1 HP ಮೋಟರ್, ಫ್ಯಾನ್ಸ್, ಲೈಟ್ಸ್, AC, ಸೊ ಲೈಕ್ ದಟ್ ಈ ರೀತಿ ಇರುತ್ತೆ. ಸೊ ಅಂತ ಮಾಡೆಲ್ಸ್ ಗೆಲ್ಲ ಸ್ವಲ್ಪ ಹೈಯರ್ ಕೆವಿಗೆ ಹೋಗಬೇಕಾಗುತ್ತೆ ಸರ್. ಈ ಮಾಡೆಲ್ ಬಂದು 3 kV ಇರುತ್ತೆ. ಇದು 2400 ವ್ಯಾಟ್ಸ್ ಔಟ್ಪುಟ್, 400 AH ಬ್ಯಾಟ್ರಿ ಇರುತ್ತೆ. ಸೊ ಇದು ಬ್ಯಾಟ್ರಿ 4 years, ಇನ್ವರ್ಟರ್ 2 years ವಾರಂಟಿ ಇರುತ್ತೆ ಸರ್. ಇವಾಗ ಡೂಪ್ಲೆಕ್ಸ್ ಹೌಸ್ ಇರುತ್ತೆ, ಅಲ್ಲಿ ಸ್ವಲ್ಪ ಕನ್ಸಪ್ಷನ್ ಲೈಟಿಂಗ್ಸ್ ಇರ್ಬೋದು, ಫ್ಯಾನ್ಸ್, ಸೊ ಇದೆಲ್ಲ 1 HP 1 HP ಮೋಟರ್ಸ್, ಮತ್ತೆ ಮನೇಲಿ ವರ್ಕ್ ಫ್ರಮ್ ಹೋಮ್ ಇರ್ತಾರೆ, ಸೊ ಅಂತವ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಸ್ವಲ್ಪ ಕನ್ಸಪ್ಷನ್ ಜಾಸ್ತಿ ಇರೋಂತವ್ರಿಗೆ ಈ ಮಾಡೆಲ್ ನ ಕೂಡ ಸಜೆಸ್ಟ್ ಮಾಡ್ತೀನಿ. ಡೆಸ್ಕ್ಟಾಪ್ ಎಲ್ಲ ಇರುತ್ತೆ, ನಾವೇನು ಎಡಿಟಿಂಗ್ ಮಾಡ್ತಾ ಇರ್ತೀವಿ, ಅವೆಲ್ಲ ಸಪೋರ್ಟ್ ಆಗುತ್ತೆ ಇದರಲ್ಲಿ. ಹೌದು, ಸಪೋರ್ಟ್ ಆಗುತ್ತೆ. ದೆನ್ ಹಾಗೆ ಇವಾಗ ಒಂದು ಆಫೀಸ್ ಪರ್ಪಸ್ ಗೆ ಬೈ ಮಾಡ್ಬೇಕು ಅಂತ ಇರ್ತಾರೆ, ಲೇಸರ್ ಇರ್ಬೋದು, ಇಂಜೆಕ್ಟ್ ಪ್ರಿಂಟರ್ಸ್, CC ಕ್ಯಾಮ್ರಾಸ್, ಸೊ ಇದೆಲ್ಲ ರನ್ ಮಾಡ್ಬೇಕು ಅಂತ ಇರ್ತಾರೆ, ಮತ್ತೆ 10 ಡೆಸ್ಕ್ಟಾಪ್ಸ್, ಲ್ಯಾಪ್ಟಾಪ್ಸ್ ಈ ರೀತಿ ಎಲ್ಲ ಇರುತ್ತೆ. ಸೊ ಅಂತವ್ರಿಗೂ ಕೂಡ ಆಫೀಸ್ ಪರ್ಪಸ್ ಗೆ ನಾನು ಸಜೆಸ್ಟ್ ಮಾಡ್ತೀರಾ? ಹೌದು ಮೇಡಮ್, ಆಲ್ಮೋಸ್ಟ್ ಎಲ್ಲ ಮಾಡೆಲ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಬಂದ್ರಿ. ಬಟ್ ನಮ್ಮ ಮನೆಯಲ್ಲಿ ಇದಿದೆ, ಏನಿದೆ, ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ಸ್ ಇದೆ, ಡಿಶ್ ವಾಷರ್ ಇದೆ, ಇವುಗಳಿಗೆಲ್ಲ ಅದಕ್ಕೇನು ಆಪ್ಷನ್ಸ್ ಇಲ್ವಾ? ಅದಕ್ಕೂ ಆಪ್ಷನ್ಸ್ ಇದೆ ಸರ್. ಇವಾಗ ನಮ್ಮಲ್ಲಿ 0.5 kV ಇಂದ 10 kV ವರೆಗೂ UPS ಅವೈಲಬಿಲಿಟಿ ಇದೆ ಅಂತ ಆಲ್ರೆಡಿ ನಾವು ಹೇಳಿದ್ವಿ. ಸೊ ಇವಾಗ ನಾನು ತಿಳಿಸ್ಕೊಟ್ಟಿದ್ದು 3 kV ವರೆಗೂ. ಸೊ ನೆಕ್ಸ್ಟ್ ಆನ್ವರ್ಡ್ಸ್ 5 kV, 7.5 kV, 10 kV ಲಿ 1500 AH ಬ್ಯಾಟ್ರಿ ವರೆಗೂ ಅವೈಲಬಿಲಿಟಿ ಇದೆ. ಸೊ ಅದರಲ್ಲಿ ಫ್ರಿಡ್ಜ್, AC, ಮತ್ತೆ ಐರನ್ ಬಾಕ್ಸ್, ವಾಷಿಂಗ್ ಮಿಷಿನ್ ಎಲ್ಲಾನು ಕೂಡ ರನ್ ಮಾಡ್ಕೊಬಹುದು. ಎವ್ರಿಥಿಂಗ್ ರನ್ ಆಗುತ್ತೆ ಸರ್. ಓಕೆ, ಸೊ ಇಲ್ಲೊಂದು ಕ್ವಶನ್ ಬರುತ್ತೆ ನನಗೆ, ನಾನು ಇದು ಆಕ್ಚುಲಿ ಸ್ಟಾರ್ಟಿಂಗ್ ಎಲ್ಲ ಕೇಳಬೇಕಿತ್ತು. ನೋಡಿ, ಮುಂಚೆಯಿಂದ ನಮ್ಮ ಒಂದು ಭಾರತದಲ್ಲಿ ಒಂದು ರೂಢಿ ಅಂತ ಬಂದ್ರೆ ಈ ಕೆಮಿಕಲ್ ಬ್ಯಾಟ್ರೀಸ್ಗಳು. ಓಕೆನಾ, ದೊಡ್ಡ ದೊಡ್ಡ ಬ್ಯಾಟ್ರೀಸ್ ಇರುತ್ತೆ, ಅದ್ರ ಜೊತೆ ಇನ್ವರ್ಟರ್ ಇರುತ್ತೆ, ಸಪರೇಟ್ ಆಗಿರುತ್ತೆ, 4 ಇಷ್ಟು ದೊಡ್ಡ ಜಾಗ ಬೇಕು. ಸೊ ನಾವು ಯಾಕೆ ಅದರಿಂದ ಇದಕ್ಕೆ ಅಪ್ಗ್ರೇಡ್ ಆಗಬೇಕು? ಏನ್ ಬೆನಿಫಿಟ್ ನಮಗೆ ಆಗೋದ್ರಿಂದ? ಸರ್ ಆಕ್ಚುಲಿ ಇವಾಗ ಟ್ರೆಡಿಷನ್ UPS ಅಂದ್ರೆ ಅದಕ್ಕೆ ಆಸಿಡ್ ಆಗಬೇಕು, ಡಿಸ್ಟಿಲ್ಡ್ ವಾಟರ್ ಆಗಬೇಕು, ಮೇಂಟೆನೆನ್ಸ್ ಅಂತಾನೆ ಸಮ್ ಪೀಪಲ್ಸ್ ಅಮೌಂಟ್ ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಬಟ್ ನಮ್ ಲಿಥಿಯಂ ಅಲ್ಲ ಅಂದ್ರೆ ಟೋಟಲಿ ಝೀರೋ ಮೇಂಟೆನೆನ್ಸ್. ಮೇಂಟೆನೆನ್ಸ್ ಅನ್ನೋದು ಫ್ರೀ ಇರುತ್ತೆ. ಓಕೆನಾ. ಸೊ ನೀವು ಇಲ್ಲಿ ನೋಡಿದ್ರಿ 3 times ಬ್ಯಾಟರಿ ಲೈಫ್ ಅಂತ. ಸೊ ಬಿಕಾಸ್ ಈ ಟ್ರೆಡಿಷನ್ UPS ಅಂದ್ರೆ ಒಂದು ಅವ್ರು ಎಷ್ಟೇ ಹೆಂಗೆ ಯೂಸ್ ಮಾಡ್ತಾರೆ ಅಂದ್ರೆ ಒಂದು 4 years ಗೆ ಬ್ಯಾಟರಿ ಫೈಲ್ಯೂರ್ ಆದೇ ಆಗುತ್ತೆ. ಅವ್ರು ಎಷ್ಟೇ ಒಂದು 6 months ಗೆ ಒಂದ್ಸಲ ಮೇಂಟೈನ್ ಮಾಡ್ತಾರೆ, ಒಂದು 4 years ಅಷ್ಟೊತ್ತಿಗೆ ಬ್ಯಾಟರಿ ಫೈಲ್ಯೂರ್ ಇರುತ್ತೆ, ಅಗೇನ್ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಕಸ್ಟಮರ್. ಸೊ ಇವಾಗ 10 years ನಮ್ದು ಬ್ಯಾಟರಿ ಲೈಫ್ ಇರುತ್ತೆ, ನಮ್ದು 2500 ಲೈಫ್ ಸೈಕಲ್ಸ್ ಇರುತ್ತೆ ಸರ್. 2500 ಲೈಫ್ ಸೈಕಲ್ಸ್? ಹೌದೌದು, 2500 ಲೈಫ್ ಸೈಕಲ್ಸ್ ಇರುತ್ತೆ. ಸೊ ಇಲ್ಲಿ 10 years ಗೆ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ 10 years ಯಾವ ರೀತಿ ಬರುತ್ತೆ ಅಂತಾನು ಕಸ್ಟಮರ್ ನಮಗೆ ಕೇಳ್ತಾರೆ. ಈ ಲೈಫ್ ಸೈಕಲ್ ಮೇಲೆನೆ ಅದು ಡಿಪೆಂಡೆನ್ಸಿ ಆಗಿರುತ್ತೆ ಸರ್. ಓಕೆನಾ. ಸೊ ಇವಾಗ 10 years ಬ್ಯಾಟರಿ ಅಂದ್ರೆ ಒಂದು ಸಲ ಬ್ಯಾಟರಿ ಫುಲ್ ಚಾರ್ಜ್ ಆಗಿ ಫುಲ್ ಡಿಸ್ಚಾರ್ಜ್ ಆಗಬೇಕು, ಅದನ್ನ ನಾವು ಒಂದು ಲೈಫ್ ಸೈಕಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿ ಕಸ್ಟಮರ್
2500 ಟೈಮ್ಸ್ ಚಾರ್ಜಿಂಗ್ ಮಾಡಿ ಡಿಸ್ಚಾರ್ಜ್ ಆಗ್ಬೇಕಲ್ವಾ, ಸೊ ಅದನ್ನ 2500 ಲೈಫ್ ಸೈಕಲ್ ಆಲ್ಮೋಸ್ಟ್ 10 ಇಯರ್ ಗಂತೂ ಅದು ಡೆಫಿನೆಟ್ಲಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನೊಂದು ಕ್ವಶನ್ಸ್ ಇದೆ, ಇದಕ್ಕೆ ಯಾವ್ದು ಡಿಸ್ಟಿಲ್ ವಾಟರ್ ಹಾಕೋದು ಮಾಡೋದು ಏನು ಬೇಡವಾ? ಯಾವ್ದಾದ್ರು ಕಂಪೋನೆಂಟ್ ನಾವು ದಿನ ಹಾಕುವಂಥದ್ದು ತೆಗೆಯುವಂಥದ್ದು ಏನೂ ಇಲ್ವಾ? ಏನು ಇಲ್ಲ ಸರ್, ನಮ್ಮವರು ಬಂದು ಈಸಿ ಇನ್ಸ್ಟಾಲೇಷನ್ ಮಾಡ್ಕೊಟ್ಟಿದ ತಕ್ಷಣ ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಮಾಡಿರ್ತಾರೆ. ನೀವೇನು ಹೋಗಿ ಅಲ್ಲಿ ನೋಡ್ಬೇಕು, ಮ್ಯಾನ್ಯುಯಲಿ ಆಪರೇಟ್ ಮಾಡೋದು ಏನೂ ಇರೋದಿಲ್ಲ. ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ. ಸೊ ನಿಮಗೆ ಇಫ್ ಇನ್ ಕೇಸ್ ನೀವು ಓವರ್ಲೋಡ್ ಅಂತ ಕೊಟ್ಟಿದ್ರು ಕೂಡ, ಅಂದ್ರೆ ಜಾಸ್ತಿ UPS ಕೆಪಾಸಿಟಿಗಿಂತ ಜಾಸ್ತಿ ಲೋಡ್ ಹಾಕಿದ್ರು ಕೂಡ ಆಟೋಮೆಟಿಕ್ ನಿಮಗೆ ಒಂದು ಬೀಪ್ ಸೌಂಡ್ ಕೊಡುತ್ತೆ. ಆಟೋಮೆಟಿಕ್ ಇಫ್ ಇನ್ ಕೇಸ್ ನೀವು ಆಫ್ ಮಾಡ್ಕೊಬೇಕು, ಇಫ್ ಇನ್ ಕೇಸ್ ನೀವು ಆಫ್ ಮಾಡಿಲ್ಲ ಹೊರಗಡೆ ಎಲ್ಲೋ ಹೋಗಿದ್ದೀರಾ ಅಂದ್ರೂ ಕೂಡ ಅದೇ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಮೇಡಮ್ ಇವಾಗ ಒಂದು 2 BHK ಮನೆಗೆ ತಗೊಳ್ಳೋಣ. 2 BHK ಮನೆಗೆ ಯಾವ ಸೂಟೇಬಲ್ ಫಸ್ಟ್ ಹೇಳಿ ನನಗೆ? 2 BHK ಅಂದ್ರೆ 1 KVA 1.25 KVಗೆ ಹೋದ್ರೆ ಸಾಕಾಗುತ್ತೆ. ಯೂಶುವಲ್ ಆಗಿ 2 BHK ಅಂದ್ರೆ ಒಂದು 2 to 3 ಫ್ಯಾನ್ಸ್ ಇರುತ್ತೆ, ಲೈಟ್ಸ್ ಇರುತ್ತೆ, ಮತ್ತೆ ನಾರ್ಮಲ್ ಆಗಿ ಒಂದು 750 ವ್ಯಾಟ್ಸ್ ಇಂದ ಮಿಕ್ಸಿ ರನ್ ಮಾಡಬೇಕು ಅಂತ ಇರ್ತಾರೆ. ಸೊ ಮತ್ತೆ 1/2 HP ಮೋಟರ್. ಈ ರೀತಿ ಎಷ್ಟು ಲೈಟ್ಸ್ ಹಾಕೋಬಹುದು ನಾವು ಜೊತೆ ಜೊತೆ? ಸರ್ ಇವಾಗ ಒಂದು 3 to 4 ಲೈಟ್ಸ್, ಒಂದೆರಡು ಫ್ಯಾನ್ಸ್, ಒಂದು ಟಿವಿ ಅಟ್ ಎ ಟೈಮ್ ಅಲ್ಲೇ ರನ್ ಮಾಡ್ಕೊಬಹುದು. ಎಲ್ಲ ರನ್ ಮಾಡಿದ್ವಿ ಅನ್ಕೊಳ್ಳೋಣ, ಆವಾಗ ಇದು ಎಷ್ಟೊತ್ತು ಬರುತ್ತೆ ನಮಗೆ ಬ್ಯಾಕಪ್? ಸರ್ ಎಲ್ಲಾನು ನೀವು ಅಟ್ ಎ ಟೈಮ್ ಅಲ್ಲೇ ರನ್ ಮಾಡ್ಕೊಳ್ತೀರಾ ಅಂದ್ರೆ ನಿಮಗೆ ಒಂದು 3 hours ವರೆಗೂ ಬ್ಯಾಕಪ್ ಕೊಡುತ್ತೆ. 3 hours ಇಲ್ಲ, ನಾವು ನೈಟ್ ಕರೆಂಟ್ ಹೋಗ್ತಾ ಇದೆ, ಪವರ್ ಲೋಡ್ ಶೆಡಿಂಗ್ ಜಾಸ್ತಿ ಹೋಗ್ತಾ ಇದೆ, ಒಂದು ಫ್ಯಾನು ಒಂದು ಲೈಟ್ ಹಾಕೊಂಡು ಮಲ್ಕೊಂತೀವಿ ಅಂತಂದ್ರೆ ಓವರ್ ನೈಟ್ ನಮಗೆ ಬರುತ್ತಾ? ಆಫ್ ಕೋರ್ಸ್ ಬರುತ್ತೆ ಸರ್, 8 hours ಆರಾಮಾಗಿ ರನ್ ಆಗುತ್ತೆ. 8 hours ಬರುತ್ತಾ? ತೊಂದ್ರೆನೇ ಇಲ್ಲ ಅಂತೀರಾ? ಸೊ ತುಂಬಾ ಜನ ಸೆಕೆಯಿಂದ ಸಾಯ್ತಾ ಇರ್ತೀರಾ, ಏನ್ ಗುರು ಕರೆಂಟ್ ಹೋಯ್ತು ಸೊಳ್ಳೆ ಕಾಟ ಅಂತ ಇದ್ರೆ ನೀವು ಸೊಳ್ಳೆ ಬತ್ತಿ ಹಾಕೋಬಹುದು, ಅಂದ್ರೆ ಮಸ್ಕಿಟೋ ಕಾಯಿಲ್ ಹಾಕೋಬಹುದು, ಒಂದು ಫ್ಯಾನ್ ಹಾಕೋಬಹುದು, ಒಂದೆರಡು ಲೈಟ್ ಹಾಕೊಂಡಂತೂ ಆರಾಮಾಗಿ ಮೇಡಮ್ ಹೇಳ್ದಂಗೆ ರಾತ್ರಿಯಿಂದ ಬೆಳಗ್ಗೆ ತನಕ ನೀವು ಆರಾಮಾಗಿ ಟೈಮ್ ಪಾಸ್ ಮಾಡಬಹುದು. ತೊಂದರೆನೇ ಇಲ್ಲ, ಟೈಮ್ ಪಾಸ್ ಎಲ್ಲ ನಿದ್ರೆ ಮಾಡಬಹುದು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ವಾರಂಟಿ. 10 ವರ್ಷ ಲೈಫ್ ಏನೋ ಬರುತ್ತೆ, ಬಟ್ ನಿಮ್ಮ ವಾರಂಟಿ ಎಷ್ಟು? ಸರ್ ನಮ್ಮಲ್ಲಿ ಇವಾಗ ಕರೆಂಟ್ಲಿ 3 years ವಾರಂಟಿ, 4 years ವಾರಂಟಿ, 5 years ವಾರಂಟಿ ವರೆಗೂ ಕೊಡ್ತಾ ಇದೀವಿ. ಸೊ ಇನ್ನು ಫ್ಯೂಚರ್ ಡೇಸ್ ಅಲ್ಲಿ 6 years ವಾರಂಟಿ ಇದು ಕೂಡ ಬರ್ತಾ ಇದೆ. ಕರೆಂಟ್ಲಿ 5 years ಮ್ಯಾಕ್ಸಿಮಮ್ ಕೊಡ್ತಾ 5 ವರ್ಷ. ಆಮೇಲೆ ಇಲ್ಲಿ ಒಂದು 3 times ಬ್ಯಾಟರಿ ಲೈಫ್ ಅಂತ ಹಾಕಿದಾರ. ವಾಟ್ ಇಸ್ ದಿಸ್? ಕ್ಲಿಯರ್ ಆಗಿ ಹೇಳಿ ನಮ್ಗೆ, ಯಾಕೆ ಅದು 3 years? ಸರ್ ಇವಾಗ ನೀವು ಕೇಳಿದ್ರಿ ಫಸ್ಟ್ ಟ್ರೆಡಿಷನ್ UPS ಅಲ್ಲಿ ಏನು ಅಷ್ಟು ಅಂದ್ರೆ ಏನ್ ಡಿಫ್ರೆನ್ಸ್ ಬರುತ್ತೆ ಲಿಥಿಯಂಗೂ ಮತ್ತೆ ಟ್ರೆಡಿಷನ್ಗೆ ಅಂತ. ಈ ಟ್ರೆಡಿಷನ್ ಅಂದ್ರೆ ಒಂದು 4 yearsಗೆ ಅವ್ರು ಎಷ್ಟೇ 6 months ಮೇಂಟೈನ್ ಮಾಡಿದ್ರು ಕೂಡ 4 yearsಗೆ ಬ್ಯಾಟರಿ ಫೇಲ್ಯೂರ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಮತ್ತೆ ಕಸ್ಟಮರ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಒಂದು 10 yearsಗೆ 3 times ಕಂಪಲ್ಸರಿ ಇನ್ವೆಸ್ಟ್ಮೆಂಟ್ ಮಾಡೇ ಮಾಡ್ತಾರೆ. 4 years ಅಂದ್ರೆ 4 years 8 years ನೆಕ್ಸ್ಟ್ ಮತ್ತೆ ಅಗೇನ್ ಇನ್ವೆಸ್ಟ್ಮೆಂಟ್ 3 times ಕಂಪಲ್ಸರಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಟ್ರೆಡಿಷನ್ UPS ಅಲ್ಲಿ. ಬಟ್ ಅದೇ ಅವರು ನಮ್ಮ ಬಸುಕಿ ಲಿಥಿಯಂ UPSಗೆ ಬಂದ್ರೆ ಟೋಟಲಿ 10 yearsಗೆ 1 time ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅಗೇನ್ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಮತ್ತೆ ಮೇಂಟೆನೆನ್ಸ್ ಅಂತ ಅಮೌಂಟ್ ಸ್ಪೆಂಡ್ ಮಾಡಂಗಿಲ್ಲ. ಸೊ ಈ ರೀತಿ ಇರುತ್ತೆ, ಮೈಂಡ್ ಫ್ರೀ ಆರಾಮಾಗಿರ್ಬೋದು, ಏಕೋ ಫ್ರೆಂಡ್ಲಿ ಆಗಿ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತೀರಾ. ಆಮೇಲೆ ಇನ್ನೊಂದು 10 ವರ್ಷ ಆಯ್ತು, ಓಕೆ ಯೂಸ್ ಮಾಡಿದ್ವಿ, ಚೆನ್ನಾಗಿ ಬಂತು, ಬಟ್ 10 ವರ್ಷ ಆದ್ಮೇಲೆ ನಾವು ಇದರಲ್ಲಿ ಬ್ಯಾಟ್ರಿ ಮಾತ್ರ ರಿಪ್ಲೇಸ್ಮೆಂಟ್ ಮಾಡ್ಕೋಬಹುದಾ? ಸರ್ ಬ್ಯಾಟ್ರಿ ಆರಾಮಾಗಿ ರೀಪ್ಲೇಸ್ ಮಾಡ್ಬೋದು. ಆಕ್ಚುಲಿ ನಾವು ಇದರಲ್ಲಿ ಇವಾಗ ಟ್ರೆಡಿಷನ್ UPS ಅಂದ್ರೆ ಅದಕ್ಕೆ ಇದೆಲ್ಲ ಇರುತ್ತೆ ಕೆಮಿಕಲ್, ಅದೆಲ್ಲ ರೀಪ್ಲೇಸ್ ಮಾಡಕ್ಕಾಗಲ್ಲ. ಅವಾಗ ಅವರು ಹೊಸ ಬ್ಯಾಟ್ರಿನೇ ಅದಕ್ಕೆ ಹಾಕೊಳ್ಬೇಕಾಗುತ್ತೆ. ಬಟ್ ನಮ್ಮಲ್ಲಿ ಇನ್ವರ್ಟರ್ ಬ್ಯಾಟ್ರಿ ಇನ್ಬಿಲ್ಟ್ ಎಲ್ಲ ಇರೋದ್ರಿಂದ ಸೊ ಬ್ಯಾಟ್ರಿ ಮಾತ್ರ ಇಫ್ ಇನ್ ಕೇಸ್ ಹೋಗಿದ್ರೆ ಆಕ್ಚುಲಿ ನಾವು ಅದನ್ನು ಟೆಸ್ಟಿಂಗ್ ಕೂಡ ಮಾಡ್ತೀವಿ. ಎಲ್ಲ ಟೆಸ್ಟಿಂಗ್ ಮಾಡಿ ಅದೇನ್ ಪಾರ್ಟ್ಸ್ ಮಾತ್ರ ಹೋಗಿರುತ್ತೆ, ಪಾರ್ಟ್ಸ್ ಮಾತ್ರ ನಾವು ರಿಪ್ಲೇಸ್ ಮಾಡ್ತೀವಿ. ಇಫ್ ಇನ್ ಕೇಸ್ ಆಗಿಲ್ಲ ಅಂದ್ರೆ ಬ್ಯಾಟ್ರಿ ಕೂಡ ನೀವು ಆರಾಮಾಗಿ ರಿಪ್ಲೇಸ್ ಮಾಡ್ಕೊಂಡು 10 ವರ್ಷ ಆರಾಮಾಗಿರ್ಬೋದು ನಾವು, ಅಲ್ವಾ? ಸೊ ಇನ್ವರ್ಟರ್ನೇ ಸಪರೇಟ್ ಆಗಿ ತಗೊಬೇಕು, ಬ್ಯಾಟ್ರಿನೇ ನೀವೆಲ್ಲ ಒಟ್ಟಿಗೆ ತಗೊಬೇಕು ಅನ್ನೋ ಸೀನ್ ಇಲ್ಲ ವೀಕ್ಷಕರೇ. ಬ್ಯಾಟ್ರಿ ಹಾಳಾಯ್ತಾ, ಅಂಡ್ ಆಕ್ಚುಲಿ ಬ್ಯಾಟ್ರಿ ಪೂರ್ತಿನೂ ಹಾಳಾಗಿರಲ್ಲ, ಸಮ್ ಪಾರ್ಟ್ಸ್ ಮಾತ್ರ ಹಾಳಾಗಿರುತ್ತೆ. ಆಬ್ವಿಯಸ್ಲಿ ಇವ್ರು ಅದನ್ನ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಆ ಪಾರ್ಟ್ ಮಾತ್ರ ಚೇಂಜ್ ಮಾಡ್ಕೊಡೋದ್ರಿಂದ ನಿಮ್ಗೆ ಇಡೀ ಬ್ಯಾಟ್ರಿ ಕಾಸ್ಟು ಕೂಡ ಒಂದೇ ಸತಿ ಬೀಳೋದಿಲ್ಲ ವೀಕ್ಷಕರೇ. ಈ ಟೆಸ್ಟಿಂಗು ಬಗ್ಗೆ ಎಲ್ಲ ಹೇಳ್ಬೇಕು ಅಂದ್ರೆ ನಿಮ್ಮ ಬಗ್ಗೆ ಹೇಳಿ, ಬಸುಕಿ ಅವ್ರದ್ದು ಬ್ಯಾಕಪ್ ಟೀಮ್ ಎಷ್ಟು ದೊಡ್ಡದಾಗಿದೆ, ನಿಮ್ದು ಇಂಜಿನಿಯರ್ಸ್ ಇರ್ಬೋದು, ನಿಮ್ ಎಷ್ಟು ಟೀಮ್ ಯಾವ ತರ ಕಟ್ಟಿದ್ದೀರಾ ಒಂಚೂರು ಹೇಳ್ಬೋದಾ ನಮಗೆ? ಸರ್ ನಮ್ದು ಇವಾಗ ಸೇಲ್ಸ್ ಟೀಮೇ ಸಪರೇಟ್ ಇದೆ, ಸರ್ವಿಸ್ ಟೀಮೇ ಸಪರೇಟ್ ಇದೆ, ಮತ್ತೆ ಪ್ರೊಡಕ್ಷನ್ ಟೀಮೇ ಸಪರೇಟ್ ಇದೆ, ಮತ್ತೆ ಈ ಟೆಸ್ಟಿಂಗ್ ಇಂಜಿನಿಯರ್ಸ್ ಸಪರೇಟ್ ಇದೆ ಸರ್. ಆಲ್ ಓವರ್ ಕರ್ನಾಟಕದಲ್ಲಿ ನಿಮ್ ಸರ್ವಿಸ್ ಅವೈಲೇಬಲ್ ಇದೆ? ಆಫ್ ಕೋರ್ಸ್ ನಮ್ಮ ಇಂಜಿನಿಯರ್ ಆಲ್ ಓವರ್ ದ ಕರ್ನಾಟಕ ಕಸ್ಟಮರ್ ಮನೆಗೆ ಹೋಗಿ ಡೋರ್ ಸ್ಟೆಪ್ ಅಲ್ಲೇ ಸರ್ವಿಸ್ ಮಾಡ್ಕೊಡ್ತಾ ಇದೀವಿ ಸರ್. ಓಕೆ, ಸೊ ಬೆಂಗಳೂರು ಓನ್ಲಿ ಬೆಂಗಳೂರು ಮಾತ್ರ ಸಿಗುತ್ತೆ ಗುರು, ಅವ್ರಿಗೆ ಮಾತ್ರ ಅಂತ ಅಲ್ಲ, ನೀವು ಕರ್ನಾಟಕದ ಮೂಲೆ ಮೂಲೆ ಹಳ್ಳಿಲಿ ಇದ್ರು ಕೂಡ ನಿಮಗೆ ಪವರ್ ಕಟ್ ಆಗ್ತಾ ಇದ್ರೆ ಬಸುಕಿಗೆ ಆಪ್ಟ್ ಮಾಡ್ಬೋದು. ಮೇಡಮ್ ಹೇಳ್ದಂಗೆನೆ ಟೀಮ್ ಚೆನ್ನಾಗಿ ಕಟ್ಟಿದ್ದಾರೆ, ಇಂಜಿನಿಯರ್ಸ್ಗಳು ನಿಮ್ಮ ಮೂಲೆ ಮೂಲೆ ಯಾವುದೇ ಹಳ್ಳಿಲಿದ್ರು ಕೂಡ ಬಂದು ಸರ್ವಿಸ್ ಮಾಡ್ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಅಂತ ಸರ್ವಿಸ್ ಏನ್ ಬರಲ್ಲ ಅನ್ಕೊಂತೀನಿ, ಯೂಶುವಲ್ ಆಗಿ ಬರಲ್ಲ ಸರ್. ಯಾಕೆಂದ್ರೆ ನಮ್ದು ವೋಲ್ಟೇಜ್ ವೇರಿಯೇಷನ್ ಆದ್ರೂ ಕೂಡ ಇಲ್ಲಿ MCB ಇರೋದ್ರಿಂದ ಆಟೋಮೆಟಿಕ್ ಹಿಂಗಿರೋದು ಆಟೋಮೆಟಿಕ್ ಟ್ರಿಪ್ ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಸೇಫ್ ಆಗಿರುತ್ತೆ UPS. ಆನ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ, ಆಟೋಮೆಟಿಕ್ ಆನ್ ಮಾಡ್ಕೊಂಡ್ರೆ ಆರಾಮಾಗಿ ಆಟೋಮೆಟಿಕ್. ಇನ್ನೊಂದು ವಿಚಾರ ಹೇಳ್ಬೇಕು, ನಮ್ಮನೆಲ್ಲೂ ಕೂಡ 3 ವರ್ಷದಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಈ ಮಾಡೆಲ್ ಅಲ್ಲ, ಹಳೆ ಮಾಡೆಲ್ ಆದ್ರೂ ಕೂಡ ಇವತ್ತಿಗೂ ಚೆನ್ನಾಗೇ ಬರ್ತಾ ಇದೆ. ಇನ್ನೂವರೆಗೆ ನಾನು ಅದನ್ನ ಮುಟ್ಟಕ್ಕೆ ಹೋಗಿಲ್ಲ, ಇವ್ರನ್ನ ಮಾತು ಆಡಿಸಿಲ್ಲ ಅಂತ ಹೇಳ್ಬೋದು, ವಿಡಿಯೋಸ್ ಮಾತ್ರ ಬರ್ತಾ ಇರ್ತೀನಿ. ಡೆಫಿನೆಟ್ಲಿ ಮೇಡಮ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಬ್ಯಾಕಪ್ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಇನ್ನು ಸರ್ವಿಸ್ ಇಲ್ಲ, 3 ವರ್ಷ ಆಯ್ತು, ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಾ ಇರೋದು ಪ್ರಾಡಕ್ಟ್ ಇನ್ನೂ ಚೆನ್ನಾಗಿದೆ, ಬಟ್ ನಮ್ಮ ವೀಕ್ಷಕರಿಗೆ ಅದು ಮುಟ್ಟಬೇಕಲ್ವಾ? ನೀವು ಹೇಳಿದ್ರಿ ನಾವು ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಅವರಿಗೆ ರೀಚ್ ಮಾಡುವ ರೀತಿ ಯಾವುದು, ಸರ್ವಿಸ್ ಯಾವ ತರ, ಸ್ವಲ್ಪ ಒಂಚೂರು ಎಕ್ಸ್ಪ್ಲೇಷನ್ ಮಾಡಿ ಸರ್. ಇವಾಗ ಆಲ್ರೆಡಿ ನಮ್ದು ಆಲ್ ಓವರ್ ದ ಕರ್ನಾಟಕ ಎವ್ರಿ ಡಿಸ್ಟ್ರಿಕ್ಟಿಗೂ ಒಬ್ರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಅವ್ರ ಕಡೆಯಿಂದ ಏನಾಗುತ್ತೆ, ಡೀಲರ್ಗೆ ಸಪ್ಲೈ ಆಗುತ್ತೆ. ಸೊ ಡೀಲರ್ಸ್ ಏನ್ ಮಾಡ್ತಾರೆ, ಕಸ್ಟಮರ್ ಎಲ್ಲಿಂದ ಆರ್ಡರ್ ಬುಕ್ ಮಾಡ್ಕೊಂಡ್ರು, ಸೊ ಡೀಲರ್ ಏನ್ ಮಾಡ್ತಾರೆ
ನಂತರ ಅವರಿಗೆ ತಲುಪಿಸಿ ಫ್ರೀ ಡೆಲಿವರಿ, ಫ್ರೀ ಇನ್ಸ್ಟಾಲೇಷನ್ ಆಲ್ ಓವರ್ ದ ಕರ್ನಾಟಕ ಮಾಡ್ಕೊಡ್ತಾರೆ ಸರ್. ಮಾಡ್ಕೊಡ್ತಾರೆ. ಹೌದು. ಸದ್ಯಕ್ಕೆ ಡೀಲರ್ಶಿಪ್ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಜಾಸ್ತಿ ಇರೋದಂಥದ್ದು? ಸರ್ ಇವಾಗ ನಮಗೆ ಮೇನ್ ಆಗಿ ಬೇಕಾಗಿರೋದು ಉಡುಪಿ ಕಡೆ, ಮಂಗಳೂರು ಮತ್ತೆ ಆ ಕಡೆ ಉತ್ತರ ಕರ್ನಾಟಕ ಬೇಕಾಗಿದೆ. ಸೊ ಎಲ್ಲಿಂದಾದ್ರೂ ಕೊಡ್ತೀವಿ. ಮೇನ್ ನಮಗೆ ಬ್ಯಾಂಗ್ಳೂರ್ ಮೇನ್ ಬೇಕಾಗಿದೆ. ಬೆಂಗಳೂರು ಬೇಕು. ಬೆಂಗಳೂರು, ಮೈಸೂರು, ತುಮಕೂರು ಹೌದು ತುಂಬಾ ಜಾಸ್ತಿ ಅವೈಲೇಬಲ್, ಇದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಅನ್ಕೊಂತೀನಿ. ತುಂಬಾ ಜನ ಯಾರು ನೋಡ್ತಿದ್ರು ಕೂಡ ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಅದನ್ನು ಇವ್ರ ಹತ್ರನೇ ಕೇಳಲ್ಲ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಸರ್? 1 lakh ಇನ್ವೆಸ್ಟ್ಮೆಂಟ್ ಇರುತ್ತೆ ಅಷ್ಟೇ. ಜಸ್ಟ್ 1 lakh ಇದೆ. 1 lakh ಇಂದ 1.5 lakhs ಇರುತ್ತೆ ಅಷ್ಟೇ ಇರುತ್ತೆ. ಸೊ ಆರಾಮಾಗಿ ಅದು ಕೂಡ ನಮ್ಮ ಕಂಪ್ನಿಯಿಂದ ಏನೇ ಸಪೋರ್ಟ್ ಬೇಕು ಅಂದ್ರು, ಏನೇ ಟ್ರೈನಿಂಗ್ ಬೇಕು ಅಂದ್ರೆ ಪ್ರಾಡಕ್ಟ್ ಬಗ್ಗೆ ನಾವೇ ಸಪೋರ್ಟ್ ಮಾಡ್ತೀವಿ. ಸೊ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಡೀಲರ್ ಆಗಿ ಅಪಾಯಿಂಟ್ ಆಗ್ಬೋದು. ಮೇಡಮ್, ಇದೇ ತರ ಬಿಸ್ನೆಸ್ ಅನ್ನ ಆಡ್ ಮಾಡಬೇಕು ಅಂದ್ರೆ ಇದು ಯಾರಿಗೆ ಸೂಟೇಬಲ್? ಡೀಲರ್ಶಿಪ್ ತಗೊಬೇಕು ಸರ್ ಇವಾಗ ನ್ಯೂ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅನ್ನೋರ್ಗೂ ಕೂಡ ಇದು ಸೂಟಬಲ್ ಆಗುತ್ತೆ. ಹಾಗೆ ಇವಾಗ ಆಲ್ರೆಡಿ ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಲೈಕ್ CC ಕ್ಯಾಮ್ರಾ, ಹೋಮ್ ಅಪ್ಲೈನ್ಸಸ್, ಚಿಮ್ನಿ, ಈ ತರ ಏನಾದ್ರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇದನ್ನ ಹ್ಯಾಡ್ ಆನ್ ಮಾಡ್ಕೊಬಹುದು ಅಂದ್ರೆ ಆರಾಮಾಗಿ ಹ್ಯಾಡ್ ಆನ್ ಮಾಡ್ಕೊಂಡು ಒಳ್ಳೆ ಇನ್ಕಮ್ ಬರುತ್ತೆ. ಸೊ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ತೀರಾ. ಸೊ ಬ್ಯಾಕ್ ಎಂಡ್ ಅಲ್ಲಿ ಸಪೋರ್ಟ್ ಕೊಡೋದಕ್ಕೆ ನೀವು ಯಾವತ್ತೂ ರೆಡಿ ಇರ್ತೀರಾ? ಎಸ್, ಆಫ್ ಕೋರ್ಸ್. ಮೇಡಮ್, ಎಲ್ಲ ಹೇಳಾಯ್ತು, ಬೆಲೆ ಹೇಳಿಲ್ಲ ನೀವು. ಸೊ ಮಿನಿಮಮ್ ರೇಟ್ ಯಾವ ರೇಟಿಂದ ನಿಮ್ದು ಸ್ಟಾರ್ಟ್ ಆಗ್ತಾ ಇದೆ? ಸರ್ ಮಿನಿಮಮ್ ಅಂದ್ರೆ 16,500 ಇಂದ ಸ್ಟಾರ್ಟಿಂಗ್ ಪ್ರೈಸಸ್. 16,500 ಯಾವುದು ಆಕ್ಚುಲಿ ಈ ಮಾಡೆಲ್ ಇರುತ್ತೆ ಸರ್, BD 500. ಅದಕ್ಕೆ ವಾರಂಟಿ ಎಷ್ಟು ಕೊಡ್ತೀರಾ? 3 years ವಾರಂಟಿ ಇರುತ್ತೆ ಸರ್. 3 years ವಾರಂಟಿ. 16,500 ಕೊಟ್ರೆ ಸಾಕು. ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಫೈನಲ್ ಆಗಿ ಆರ್ಡರ್ ಮಾಡೋದು ಯಾವ ಥರ, ಜೊತೆಯಲ್ಲಿ ನಿಮಗೆ ಶಿಪ್ಪಿಂಗಿಗೆ ಎಷ್ಟು ಟೈಮ್ ತೊಗೊತೀರಾ? ಬೆಂಗಳೂರು ಆದ್ರೆ ಎಷ್ಟು ಟೈಮ್ ಆಗುತ್ತೆ? ಔಟ್ ಆಫ್ ಬೆಂಗಳೂರು ಆದರೆ ಟೈಮ್ ಎಷ್ಟು ತೊಗೊತೀರಾ? ಸರ್ ಎಲ್ಲಿಂದಾದ್ರೂ ಆರ್ಡರ್ ಬುಕ್ ಮಾಡಿದ್ರೆ ವಿತಿನ್ 48 hours ನಮ್ಮದು ಡೆಲಿವರಿ ಕೊಟ್ಬಿಡ್ತೀವಿ. 48 hours ಅಲ್ಲಿ? ಹೌದು. ಓಕೆ, ಔಟ್ ಆಫ್ ಬೆಂಗಳೂರು ಕೂಡ 48 hours ಮುಗಿಸೋಕ್ಕಾಗುತ್ತಾ? ಸಿಗುತ್ತೆ. ಓಕೆ, ಸೊ ಯಾರಾದರೂ ಡೀಲರ್ಶಿಪ್ ಬೇಕು ಅಂತ ಬಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಮ್ಮ ಸರ್ನ ಕಾಂಟ್ಯಾಕ್ಟ್ ಇಲ್ಲ, ಮಾಡಬೇಕು? ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಭಗತ್ ಇಂಟೀರಿಯರ್ಸ್ ನಮ್ಮ ಡಿಸ್ಟ್ರಿಬ್ಯೂಟರ್, ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಸೊ ಸಾಕು. ಅವರೇ ಆಕ್ಚುಲಿ ಅವ್ರು ನಮ್ಮ ಡಿಸ್ಟ್ರಿಬ್ಯೂಟರ್, ಅವರೇ ಅವ್ರ ಅಂಡರಲ್ಲೇ ಬರಬೇಕು ಡೀಲರ್ ಬಂದ್ರೆ. ಸೊ ಹಾಗಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಬೆಂಗಳೂರು ಮಾತ್ರ ಅವರು, ಅಂಡ್ ಆಲ್ ಓವರ್ ಕರ್ನಾಟಕ, ಔಟ್ ಆಫ್ ಬೆಂಗಳೂರು ಬೇಕು ಅಂತಂದ್ರೆ ಡೆಫಿನೆಟ್ಲಿ ಅವ್ರ ನಂಬರು ಕೂಡ ಇರುತ್ತೆ, ಬಸುಕಿ ನಂಬರ್ ಇರುತ್ತೆ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಮೇಡಮ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಲಿಥಿಯಂ UPS ಅನ್ನ ಅದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವೀಕ್ಷಕರೇ.